यो नमः हरि ओं ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव श्रियः कान्ताय कल्याणनिधये निधयेत्थिनां श्रीवेङ्कटनिवासाय श्रीनिवासाय मङ्गलम् कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। श्रीगुरुभ्यो नमः हरि ओಂ। ನಮ್ಮ ವೆಂಕಟೇಶ ಕಲ್ಯಾಣದ ಈ ಕಥಾಮಾಲಿಕೆಯಲ್ಲಿ ಇಂದಿನ ದಿವಸ ಭಗವಂತ ಅವನು ಕಪಟ ನಾಟಕ ಸೂತ್ರಾಧಾರಿ. ಯಾವುದೇ ಒಂದು ರೂಪ ಪರಮಾತ್ಮ ಸ್ವೀಕಾರ ಮಾಡಿದ ಅಂತಂದರೆ ಆ ರೂಪಕ್ಕೆ ಅನುಗುಣವಾಗಿಯೇ ದೇವರು ವರ್ತನೆ ಮಾಡ್ತಾನೆ. ಉದಾಹರಣಾರ್ಥವಾಗಿ ನಿನ್ನೆ ದಿವಸ ಹೇಳ್ತಾ ಇದ್ದೆವು, ಕೊರವಂಜಿ ವೇಷವನ್ನು ಪರಮಾತ್ಮ ಸ್ವೀಕಾರ ಮಾಡಿಕೊಂಡು ಆಕಾಶರಾಜನ ಪಟ್ಟಣಕ್ಕೆ ಬರ್ತಾನೆ. ನಾರಾಯಣ ಪಟ್ಟಣಕ್ಕೆ ಬಂದ ಆ ನಾರಾಯಣಪುರಕ್ಕೆ ಧರ್ಮ ದೇವಿ ಎಂಬ ಹೆಸರಿನಿಂದ ಕೊರವಂಜಿ ಬರ್ತಾಳೆ. ರಾಜಬೀದಿಯಲ್ಲಿ ಎಲ್ಲರ ಇಷ್ಟಾರ್ಥವನ್ನು ನಾನು ಪೂರೈಸಬಲ್ಲೆ ಅಂತ ಹೇಳ್ಕೊಂಡು ಬಂದಾಗ ಧರಣಿ ದೇವಿಗೆ ಕೆಲವ ಸ್ತ್ರೀಯರು ಹೋಗಿ ಹೇಳ್ತಾರೆ, ನಿನ್ನ ಮಗಳ ಸಮಸ್ಯೆಯನ್ನು ಕೇಳಬಹುದು ಅಂತ. ಧರಣಿ ದೇವಿ ತಾನಾಗೇ ಬರ್ತಾಳಂತೆ ಕರೀಲಿಕ್ಕೆ. ಮೊದಲು ಹೇಳ್ಕಳಿಸಿದ್ರು ಬರಲಿಲ್ಲ. ತಾನಾಗೇ ರಾಜಬೀದಿಯಲ್ಲಿ ಹೊರಟಿರ್ತಕ್ಕಂಥ ಕೊರವಂಜಿಯ ಕಡೆಗೆ ಧರಣಿ ದೇವಿ ತಾನೇ ಬಂದು, ಯಾಹಿ ಭದ್ರೇ ಮಹಾಭಾಗೆ ಸಾಕ್ಷಾತ್ ತ್ವಂ ಧರ್ಮದೇವತಾ, ನೀ ಸಾಕ್ಷಾತ್ ಧರ್ಮದೇವತಾ, ಹೇ ಮಂಗಳ ಸ್ತ್ರೀಗಳೇ ನಮ್ಮ ಮನೆಗೆ ಬಾ. ಅವಳು ಬಹಳ ಪ್ರೀತಿಯಿಂದ ಕರೀತಾ ಇದ್ದಾಳಂತೆ. ದೈವ ಯೋಗದಿಂದ ನೀ ಬಂದಿದ್ದೀಯ, ನಮ್ಮ ಮನೆಯ ಕಲ್ಯಾಣವನ್ನು ಹೆಚ್ಚು ಮಾಡಲಿಕ್ಕೆ ನೀ ಬಂದಿದ್ದೀಯ. ಈ ರೀತಿಯಾಗಿ ಅವಶ್ಯವಾಗಿ ನೀ ಬಂದೇ ತೀರಬೇಕು ಅಂತ ಬಹಳ ವಿನಯದಿಂದ ಕೂಡಿ ಆ ರಾಜನ ಹೆಂಡತಿ ರಾಣಿ ಕರೆದಾಗ ಪರಮಾತ್ಮ ಕೊರವಂಜಿ ರೂಪಿ ಪರಮಾತ್ಮ ಬರ್ತಾನಂತೆ. ಅವಳ ಧರ್ಮದೇವಿ ಅಂತ ಹೆಸರು. ಹೇಳ್ತಾಳೆ, ಮಯಾಹಿ ಗದಿತಂ ವಾಕ್ಯಂ, ಹೇ ರಾಜಪತ್ನಿಯೇ, ನಾನು ಹೇಳಿದ ಮಾತು ಎಂದೂ ಸುಳ್ಳಾಗಂಗಿಲ್ಲ, ಸತ್ಯವೇ ಆಗ್ತದೆ. ಒಂದು ವೇಳೆ ನಾನು ಹೇಳಿದ ಮಾತು ಸುಳ್ಳಾದರೆ ಈ ಪಟ್ಟಣದ ಹೊರಗೆ ಹಾಕಿಬಿಡ ನನ್ನ. ಅಷ್ಟೇ ಅಲ್ಲ, ನಾನು ಕೈ ಮಾಡಿ ಸತ್ಯವಾಗಿ ಹೇಳ್ತೇನೆ ಅಂತ ಅಂದಿರತಕ್ಕಂಥ ಕೈಗಳನ್ನೇ ಬೇಕಾದರೆ ನೀ ಕಡಿಬಹುದು. ರಾಣಿ ಇದ್ದೀರಿ, ಸುಳ್ಳು ಮಾತಾಡೋಂಗಿಲ್ಲ. ಯಾಕೆಂದು ಕೇಳಿದರೆ, ಕಠಿಣಂ ಮಮ ವಾಕ್ಯಂತೋ ಅಸತ್ಯೇ ಹಸ್ತಭೇದನಂ, ನಾನು ಬದ್ರಿ ನಾರಾಯಣ ದೇವರ ಹೆಂಡತಿ, ಪತಿ, ಅವನಿಂದ ಹುಟ್ಟಿರ್ತಕ್ಕಂಥದ್ದು ಇದು ಕೂಸು. ಆ ಪರಮಾತ್ಮನ ಆಜ್ಞೆಯಿಂದ ನಾನು ಈ ಊರಿಗೆ ಬಂದಿದ್ದೇನೆ. ಸಂಪ್ರಾಪ್ತ ಅಥವಾ ಮಂದಿ ಪರಮಾತ್ಮ ಆಜ್ಞೆ ಮಾಡ್ಯಾನ, ಬದ್ರಿನಾರಾಯಣ ಅಲ್ಲಿ ಹೋಗು, ಅವರಿಗೆಲ್ಲ ಸಮಸ್ಯೆ ಬಂದವ ಪರಿಹಾರ ಮಾಡುವುದು. ನಾನು ಹಿಂದೆ ಆಗಿದ್ದು ಮುಂದೆ ಆಗುವುದು ಸತ್ಯ ಇದ್ದದ್ದು ಎಲ್ಲವನ್ನೂ ಹೇಳ್ತೇನೆ. ಇತ್ಯುಕ್ತ ಧರ್ಮದೇವ್ಯಾಸ, ಈ ರೀತಿಯಾಗಿ ಧರ್ಮದೇವಿ ಹೇಳಿದ ಮೇಲೆ ರಾಜಪತ್ನಿ ಅಂತ ಇಲ್ಲ, ನೀನು ಸತ್ಯವಾಗಿಯೇ ಮಾತಾಡ್ತಿದ್ದಿ, ಸಮಾಧಾನ ಹೇಳಿ ಆ ರಾಣಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳಂತೆ. ದೊಡ್ಡ ರಾಜಮಂದಿರ ಕರ್ಕೊಂಡು ಹೋಗ್ತಾಳೆ. ಆವಾಗ ದೊಡ್ಡ ರತ್ನದ ಆಸನ ಇತ್ತು, ಸಿಂಹಾಸನ ಏನು, ಅದರ ಮೇಲೆ ಕೂಡಿಸಿದ್ದ ಅಂತೇಳಿ, ಈ ಧರ್ಮದೇವಿ ಇದ್ದಿ, ನಿಮ್ಮಂಥವ್ರು ಕೂಡಬೇಕು. ಆವಾಗ ತಾಂಬಾಲಾಂ ಧರ್ಮದೇವತಾಂ ಸ್ವಸ್ತಿರಾವಚನಂ ಪ್ರಾಹ, ಭಾಳ ಸಂತೋಷದಿಂದ ಸಾವಕಾಶವಾಗಿ ಮಾತಾಡ್ತಾ ಧರ್ಮದೇವಿ ಹೇಳ್ತಾಳಂತ, ಹೌದಮ್ಮ, ನೀವು ಭಾಳ ಚೆನ್ನಾಗಿ ಮಾಡಿದೆ, ಮನೆ ಕರ್ಕೊಂಡು ಬಂದು ನನ್ನ ಮುಂದೆ ನೀ ಪ್ರಶ್ನವನ್ನು ಕೇಳಬೇಕಾದರೆ ಕೆಲವು ನಿಯಮಗಳು. ನೀ ಸದ್ಯಕ್ಕೆ ಶಿರಸ್ನಾನವನ್ನು ಮಾಡು, ಮಜ್ಜನಂ ಕುರು ಕಲ್ಯಾಣಿ, ಶುಭ್ರವಸ್ತ್ರ ಸಕಂಚುಕ ಎರ್ಕೊಣವ, ಶುಭ್ರವಾದಂಥ ರೇಷ್ಮೆ ಬಟ್ಟೆ ಒಟ್ಟುಕೋ, ಶುಭ್ರವಾಗಿರ್ತಕ್ಕಂಥ ಕುಪ್ಪುಸವನ್ನು ತೊಡು, ಗುರುಗಳ ನಮಸ್ಕಾರವನ್ನು ಮಾಡು. ಹಾಗೇ ಆಗಲಿ ಅಂಥೇಳಿ ಆಕೆ ಹೇಳ್ದಂಗೆ ಅಕ್ಷರಶಃ ಶಿರಸ್ನಾನ ಮಾಡಿ ಎರ್ಕೊಂಡು ಹೊಚ್ಕೊಂಡು ಅಲಂಕಾರ ಮಾಡಿಕೊಂಡು ಆಕೆ ಹೇಳ್ದಂಗೆ ಬಂದು ನಮಸ್ಕಾರ ಮಾಡಿ ಕೊಟ್ಟರು. ತಶ್ಚಾಶ್ಚಾಭಿಮುಖಿ ಭೂತ, ಅವಳ ಎದುರಿಗೆ ಕೂತು ಆವಾಗ ಆ ಧರಣಿ ದೇವಿಗೆ ಹೇಳ್ತಾಳೆ ಧರ್ಮೇಂದ್ರ ಅಂತ ಅಂತೆ,
ಧರಣಿದೇವಿ ಅಂತ ಕಿಂ ಕಾರ್ಯ ಇನ್ನು ಮತ್ತೆ ಏನು ಮಾಡಬೇಕು ಹೇಳು, ಪ್ರಶ್ನವನ್ನು ಕೇಳ್ತಕ್ಕಂಥ ನಾನು ಏನು ಹೇಳ್ತೀಯ ಅದನ್ನು ಮಾಡ್ತೀನಿ, ಅದೇ ಉತ್ತರವನ್ನು ಕೊಡು. ಓಹೋ ಹೀಗ ಸರಿ, ನೀನು ಪ್ರಶ್ನವನ್ನು ಕೇಳೋಕ್ಕಿಂತಲೂ ಮೊದಲು ವಾಯನಂ ದೇಹಿ ಕಲ್ಯಾಣಿ ದೇವಾನ ಮಮ ಪೂರ್ವಿನಾಂ, ನೀನು ಮರದ ಬಾಗಣ ಕೊಡಬೇಕು ಮೊದಲು. ಏನು ದೇವತಾಸ್ತ್ರೀಯರ ಪ್ರೀತಿಗೆ ಕೊಡಬೇಕು. ಹಿಂಗಂತೆ ಸಂತೋಷದ ಒಳಗೆ ಹೋಗಿ ಬಂಗಾರದ ಮರ, ಕೆಲವರು ಬಂಗಾರ ಬ್ಯಾಂಗಡಿ ಹಚ್ಚಿರ್ತಾರೆ, ಮರದ ಬಾಗಣ ಕೊಡಿ, ಬಂಗಾರ ಬ್ಯಾಂಗಡಿ ಬಿದ್ರಿಂದ ಇರ್ತಾವು, ಒಳ್ಳೆಯದೇ ಕೆಟ್ಟಲ್ಲ. ಇವು ರಾಜ ಪತ್ನಿ ರಾಣಿ ಬಂಗಾರದ ಮರದ ಒಳಗೆ ರತ್ನ ಮತ್ತು ಅಕ್ಕಿ ಇವು ತುಂಬಿರ್ತಕ್ಕಂಥ ಶ್ರೇಷ್ಠ ಮರದ ಬಾಗಣ ಕೊಟ್ಟಳು. ನಿಕ್ಷಿಪ್ಯ ಭವಕ್ತೇವ, ಅದು ಭಕ್ತಿಯಿಂದ ಕೊಟ್ಟಳು. ಸತ್ಯಂಬದ ಮಹಾಪ್ರಾಜ್ಞೆ, ಹೇ ಮಹಾಪ್ರಾಜ್ಞೆ ಧರ್ಮದೇವಿ, ನನ್ನ ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಸತ್ಯವಾದ ಉತ್ತರವನ್ನು ಕೊಡು, ನನ್ನ ದುಃಖವನ್ನು ಹೋಗಿಸು. ಧರಣಿದೇವಿಯ ಮಾತವನ್ನು ಕೇಳಿ ಧರ್ಮದೇವಿ ಅಂತಾಳಂತ. ಸತ್ಯಂ ವದಾಮಿ ಧರ್ಮಜ್ಞೆ, ಧರ್ಮಜ್ಞೆ ನಾವು ಪ್ರತಿಜ್ಞಾ ಮಾಡಿದ್ದೇನೆ, ಸತ್ಯವಾಗಿಯೇ ಮಾತಾಡ್ತೇನೆ. ನಾವು ನೀವು ಕೇಳುವ ಕೈ ಸುಡಿಗಾಳ ಕೂಸು ಬರೀ ಅಳ್ತದ, ಹಳದಿಕ್ಕೆ ಏನು ಈ ಕೂಸು ಭಾಳ ಅಳ್ತದ, ಅದಕ್ಕೆ ಅದು ಶಾಂತ ಮಾಡಲಿಕ್ಕೆ ಕೂಸಿಗೇನಾದರೂ ಅನ್ನ ಕೊಡು. ಓ ಹೀಗ ಅಂಥೇಳಿ ಮತ್ತೆ ಸಂತೋಷ ತಾನೇ ಹೋಗಿ ಅತ್ಯುತ್ತಮವಾಗಿರ್ತಕ್ಕಂತಹ ಅನ್ನವನ್ನು ಕೊಟ್ಲಂತೆ. ಏನಮ್ಮ ನಡೀತದ್ರಿ, ನೀವು ರಾತ್ರಿ ಅನ್ನ ಮಾಡಿದ್ರೆ ನಡೀತದ, ಹೆಂಗೂ ಸುಪಕ್ಕೋ ರಸಯುಕ್ತೋ ಹಂಗೆ ಅಂತ ಹೇಳಿ ಬಂಗಾರದ ಪಾತ್ರೆಯ ಒಳಗೆ ಶುದ್ಧವಾದಂಥ ಹಾಲು ತುಪ್ಪು ಸಕ್ಕರೆ ಹಾಕಿರ್ತಕ್ಕಂಥ ಅನ್ನವನ್ನೇ ಬಂಗಾರ ಚಮಚ ಸಹಿತ ಕೊಟ್ಬಿಟ್ರು, ಇದು ಉಣಸಂತ. ತದೃಷ್ಟ ಸ್ವರ್ಣಪಾತ್ರಸ್ಥಂ, ಆ ಸ್ವರ್ಣಪಾತ್ರೊಳಗೆ ಕೊಟ್ಟಿರ್ತಕ್ಕಂಥ ಭಾರೀ ಉತ್ತಮ ಅನ್ನ ಪಾಯಸವನ್ನು ಅದನ್ನು ಬಾಯಿಗೆ ಹಾಕ್ಲಿಕ್ಕೆ ಹೋಗ್ತಾಳೆ ಕೊರವಂಜಿ. ಆ ಕೂಸು ಮೊದಲಿಗಿಂತಲೂ ಅಲ್ಲಿಗೆ ಹೆಚ್ಚು ಏನು ಸ್ವಲ್ಪ ಬರ್ತಿದ್ದಾಗ ಹಸಿವಾದಾಗ ಹೆಚ್ಚು ಅಳ್ಳಿಕ್ಕೆ ಅವ ಧರ್ಮದೇವಿ ತಗೋ ಯಾಕೆ ಅಳ್ತಿದ್ದಿ ತಗೋ ಅಂದರೆ ಆ ಅಳ್ತಕ್ಕಂಥ ಕೂಸಿಗೆ ಮತ್ತೊಂದು ಹೊಡೆದು ಪ್ರತಾಜ್ಞೆ ದರಿದ್ರೋಷಿ ದುರಾಚಾರ, ಈ ರಾಜಮಂದಿರದ ಸುಂದರ ಅನ್ನ ನಿನಗೇನು ತಲೆ, ನಿನ್ನ ದೈವದೊಳಗೆ ಬರೋದಿಲ್ಲ, ದರಿದ್ರಿದ್ದೀವಿ, ಬರೇ ಗಡ್ಡೆ ಗೆಣಸ ತಿಂದು ಬೆಳೆದಿದ್ದೀವಿ ನೋಡು. ಕಥನ್ನು ಭೋಕ್ಷಸೇ ಮೃಷ್ಟ, ಅರಣ್ಯದಾಗ ಊಟ ಮಾಡಿದ ನಿನಗೆ ಈ ರಾಜಮಂದಿರದ ಸುಂದರವಾದಂಥ ಭಕ್ಷ್ಯ ಭೋಜ್ಯ ನಿನ್ನ ಹಣಿಬಾರ್ದಾಗ ಎಲ್ಲಿ ಬರ್ತದೋ ಅಂತಂದು ಕದಾಪಿ ರೋದನಂ ಮಾತ ಕಿಂ ಕರಿಷ್ಯಾಮಿ ಭೂಮಿಪಿ, ಏನು ಮಾಡಿ ಹೇಳಿ ಎಂದು ಹಿಂಗೆ ಹತ್ತದ್ದಲ್ಲ ನನ್ನ ಕೂಸು. ಈಗ ಈ ಮಿಷ್ಟಾನ್ನ ಒಳ್ಳೆ ನೀ ಮಾಡಿಕೊಟ್ಟ ಬಂಗಾರದ ಪಾತ್ರೆ ಒಳಗಿಂದು ಕ್ಷೀರಾನ್ನವನ್ನು ತಿಂತಾ ಇಲ್ಲ, ಏನು ಮಾಡಲಿ. ಹಿಂಗೆ ಅದನ್ನು ಬೈದು ಆಗಲಿ ಬೇಡ, ನಾನು ಇವತ್ತಿಗೆ ಕೂಡ ಈ ಕೂಸಿಗೆ ಹಾಲು ಕೊಡಿಸ್ತೇನೆ, ನಾನೇ ತಿಂದ್ರೆ ನನ್ನ ಆ ಅನ್ನದ ಹಾಲೇನು ಬರ್ತಾವಲ್ಲ ಅಂತ ಹೇಳಿ ಪರಮಾತ್ಮ ಏನು ಮಾಡಿದ, ಮಮೋದರಗತಂ ಚಾನ್ನಂ ಪುತ್ರಸ್ಥ ಹಿತಕಾರಿಣಂ ಹೇಳಿ ಪರಮಾತ್ಮ ಪೂರ್ಣ ಪಾತ್ರೆಯೊಳಗೆ ಕೊಟ್ಟಿರ್ತಕ್ಕಂಥ ಅನ್ನವನ್ನು ಪರಮಾತ್ಮ ತಾನೇ ತಿಂದುಬಿಟ್ಟು. ಹಾಗಾದರೆ ಬ್ರಹ್ಮದೇವರು ಕೂಸು ಅನ್ನ ಯಾಕೆ ತಿನ್ನಲಿಲ್ಲ, ಅದಕ್ಕೆ ತಾತ್ವಿಕ ವಿಷಯ ಹೇಳ್ತಾರೆ. ಅದು ಯಾಕೆ ಹತ್ಯು ಅಂತಂದರೆ, ಬ್ರಹ್ಮದೇವರು ಅನ್ನ ಯಾಕೆ ತಗೊಳ್ಳಿಲ್ಲ ಅಂದರೆ ದೇವರಿಗೆ ಅರ್ಪಣ ಮಾಡಲಾರ್ದೆ ನಾ ಅನ್ನ ಊಟ ಮಾಡೋಂಗಿಲ್ಲ ಅಳ್ಳಿಕತ್ತಾರೆ. ನೋಡಿರಿ, ಆ ಬ್ರಹ್ಮದೇವರ ಅಳವಿನಲ್ಲಿಯೂ ಒಂದು ತತ್ವದ ಏನಂದರೆ, ದೇವರು ಯಾವ ಅನ್ನವನ್ನು ಊಟ ಮಾಡಿಲ್ಲ, ದೇವರು ಊಟ ಮಾಡಿಲ್ಲ ನಾವು ಊಟ ಮಾಡಬೇಕು. ಏನು ಹೀಗೆ ದೇವರ ನೈವೇದ್ಯ ಆದ ಕೂಡ ನಾವೆಲ್ಲರೂ ಊಟ ಮಾಡಬೇಕು. ದೇವರ ನೈವೇದ್ಯವನ್ನು ಮಾಡಲಾರ್ದೆ ಹಾಗೆ ಹುಡುಗ ಹಾಕತ್ ನಾವು ಒಳಬೇಕಂತೆ. ಯಾಕಂದ್ರೆ ಲಘು ಹಾಕು ಅಂತಲ್ಲ, ನೈವೇದ್ಯ ಮಾಡಿರಿ, ತೀರ್ಥ ಹಾಕೊಡ್ರಿ, ಆಮೇಲೆ ಅನ್ನ ಕೊಡ್ರಿ ಅಂತ ಹೇಳಬೇಕಂತೆ. ಬ್ರಹ್ಮದೇವರು ತೋರಿಸ್ಕೊಡ್ತಾರೆ. ಏನು ದೇವರಿಗೆ ಅನಿವೇದಿತವಾದಂಥ ಅನ್ನವನ್ನು ಊಟ ಮಾಡೋದು ಇದು ಬ್ರಹ್ಮದೇವರಿಗೂ ಸಮ್ಮತ ಅಲ್ಲ ಅಂತ. ಇತ್ಯುಕ್ತ ಭೋಜನಂ ಚಕ್ರಿ ಅಥವಾ ಮಾನುಷ ಅನ್ನ, ದೇವತೆಗಳು ಅವರು ಕೇವಲ ದೇವತಾನ ಊಟ ಮಾಡ್ತಾರೆ, ಅಮೃತವನ್ನು ಮಾನತಾನ ಊಟ ಮಾಡೋಂಗಿಲ್ಲ. ಭಗವಂತವ ಏಕೋ ವಿಷ್ಣುರಂ ಮಹದ್ಭೂತಂ, ಅವ ಸರ್ವಭಕ್ಷಕ, ಸರ್ವತ್ರ ವ್ಯಾಪ್ತ, ವಿಧಿ ನಿಷೇಧಾತೀತ ದೇವರು, ಎಲ್ಲ ಊಟ ಮಾಡಿಬಿಟ್ಟ. ಅದನ್ನು ಪರಮಾತ್ಮ ಸ್ವಸ್ಥ ಚಿತ್ತನಾಗಿ ಏನು ಮಾಡಿದೆಯಮ್ಮ ನೋಡು, ಇಂಥ ಉತ್ತಮ ರುಚಿಕರ ಅನ್ನವನ್ನು ಊಟ ಮಾಡಲಿಕ್ಕೆ ಈ ಕೂಸಿಗೆ ದೈವದ ಇಲ್ಲಿ ನಾನೇ ತಿಂತೇನೆ, ನಾನು ಎದೆ ಹಾಲೆ ಅದಕ್ಕೆ ಬರ್ತದೆ ಹೋಗು. ಶುಶ್ರೋಣಿ, ನಾನು ಸತ್ಯವಾಗಿ ಹೇಳ್ತೇನೆ ಮತ್ತು ಉತ್ತಮವಾಗಿ ಹೇಳ್ತೇನೆ, ನೀನು ಕಾಳಜಿ ಮಾಡಬೇಡ. ಊಟ ಆಯ್ತು ನನಗೂ ಹೊಟ್ಟೆ ತುಂಬಿ. ಈಗ ನೀವು ಕೂಸಿ ಕೊಡೋ ಅನ್ನ ಭಾಳ ಕೊಟ್ಬಿಟ್ಟಿದ್ದೆ, ನಾನೇ ತಿಂದು ಹಾಕಿಬಿಟ್ಟು ಆಯ್ತು. ಊಟ ಆದ ಮೇಲೆ ಮುಖ ಸ್ವಲ್ಪ ಸಡ್ಲಾಗಬೇಕಾದ್ರೆ ತಾಂಬೂಲ ಬೇಕಾಗ್ತದೆ. ಇದು ತಾಂಬೂಲವನ್ನು ಕೊಡು
ನೋಡಿರಿ, ದೇವರು ಭಕ್ತರಿಂದ ಸೇವೆಯನ್ನು ಮಾಡಿಸೋ ಇಚ್ಛಾ ಬಂತು ಅಂದ್ರೆ ಎಲ್ಲ ತಗೋತಾನೆ. ಬರೀ ನೈವೇದ್ಯ ಅಷ್ಟೇ ಮಾಡಬಾರ್ದು ಅಂತ ಅರ್ಥ. ದಿನ ನಾವು ದೇವ್ರ ನೈವೇದ್ಯ ಮಾಡ್ತೀವಲ್ಲ, ನೈವೇದ್ಯ ಆದ ಮೇಲೆ ಭಗವಂತನ ಮಾಡಬೇಕು. ಪೂಗಿ ಫಲಂ ನಾಗವಲ್ಲಿ ದಲೇರ್ಯುತಂ ಇಲಾ ಲವಂಗ ಕರ್ಪೂರ ತಾಂಬೂಲಂ ಪ್ರತಿಗೃಹ್ಯತಾಂ. ನಾವು ದಿನಾಲು ದೇವರ ನೈವೇದ್ಯ ಆದ ಕೂಡಲೇ ಭಗವಂತನಿಗೆ ಉತ್ತರಾಪೋಷಣವನ್ನು ಕೊಟ್ಟು ಪೂಗಿ ಫಲ ತಾಂಬೂಲವನ್ನು ಅರ್ಪಣೆ ಮಾಡಬೇಕು. ಕಡೆಗೆ ಮನೆಯೊಳಗೆ ಇಲ್ಲದೇ ಇದ್ದರೂ ಚಿಂತನೆ ಮಾಡಿ ನೀರಾದರೂ ಹಾಕಬೇಕು. ತಾಂಬೂಲಾರ್ಥೆ ಪೂಗಿ ಫಲಂ ಮಹದ್ದಿವ್ಯಂ ನಾಗವಲ್ಲಿ ದಲೇರ್ಯುತಂ ಏಲಾ ಲವಂಗ ಕರ್ಪೂರ ಕೊಡ್ತಕ್ಕಂಥ ಅದನ್ನು ಕೊಟ್ಟು ಅಂತ ಸಂತೋಷದ ಕೊಳ್ಳಿಗಟ್ಟು ಇತ್ಯುಕ್ತ ಧರಣಿದೇವಿ ತಾನೇ ಹೋಗಿ ಆ ಪುರಿಂದಿ ಕೈ ಒಳಗೆ ತಾಂಬೂಲ ಕೊಟ್ಟಿದ್ದಾನೆ. ಅದೆಂಥ ತಾಂಬೂಲ, ಬರೇ ನಾಲ್ಗೆ ಸುಡೋದು ಸೋಣ್ಣ ಖಾರ ಎಲ್ಲಿ ಎಷ್ಟೇ ಅಲ್ಲ, ಮತ್ತು ಎರಡೇ ತಿಂದಿಲ್ಲ. ಏಲಾ ಲವಂಗ ಕರ್ಪೂರ ನಾಗವಲ್ಲಿ ದಲೇರ್ಯುತಂ ತಾಂಬೂಲಂ ಅರ್ಪಯಾಮಾಸ ಪುರಿಂದಾಯಿ. ಅತ್ಯುತ್ತಮವಾದಂಥ ತಾಂಬೂಲವನ್ನು ಜಗಿದು ಪೂರ್ವಕ್ಕೆ ಮುಖ ಮಾಡಿ ತನ್ನ ಬುಟ್ಟಿಯನ್ನು ಮುಂದೆ ಇಟ್ಟು ಒಂದು ಕಾಲವನ್ನು ಚಾಚಿ ಕೈ ಒಳಗೆ ಬಡಿಗೆ ಹಿಡಿದು ಸಾ ಪೂರ್ವಾಭಿಮುಖಿ ಭೂತ್ವ ಅಂತ ತನ್ನ ಕೂಸನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಮುಂದೆ ಆಗ ಹೇಳಿದಂತೆ ಬೆತ್ತದ ಬುಟ್ಟಿಯನ್ನು ಮುಂದೆ ಇಟ್ಟುಕೊಂಡು ಆವಾಗ ಏವಂ ರೂಪಂ ಗತಂ ಕೃಷ್ಣಂ. ಹೀಗೆ ಈ ಕೊರವಂಜಿಯವರೇ ಖರೇ ಕರುಣ್ ಹಿಂಗೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಪರಮಾತ್ಮಂತೂ ಹಂಗೆ ಮಾಡಿಬಿಟ್ಟ. ಇವನು ನೋಡಬೇಕಂತ ಆಕಾಶ ಮಾರ್ಗದಲ್ಲಿ ದೇವತೆಗಳು ಪರಮಾತ್ಮನ ಕೊರವಂಜಿ ರೂಪ ನೋಡ್ಲಿಕ್ಕೆ ನಿಂತಿದ್ದಾರಂತೆ. ದೇವತಾ ಸ್ತ್ರೀಯರು ಇತ್ಯಾದಿ ಪ್ರಾಕೃತರಂತೆ ಪರಮಾತ್ಮ ಮಾಡ್ಲಿಕ್ಕಂತ. ಯಾರ್ಯಾರು ದೇವತೆಗಳು ಅವರ ಹೆಂಡಂದರು ಅವರ ಮಕ್ಕಳು ವಿಮಾನದಾಗ ನಿಂತು ಅನ್ಯೋನ್ಯಂ ಭಾರತೀಂ ಪ್ರೋಚೋ ಸಂಭ್ರಮದಿಂದ ಪರಮಾತ್ಮನ ರೂಪ ನೋಡಿ ಕೌತುಕ ಪಡ್ತಾ ಇದ್ದಾರೆ. ಆಹಾ, ಈ ಧರಣಿ ದೇವಿ ಏನು ಪುಣ್ಯ ಮಾಡ್ಯಾಳ. ಯಾಕೆ ವೈಕುಂಠಾಧಿಪತಿಯಾದ ಸಾಕ್ಷಾತ್ ಪರಮಾತ್ಮ ಒಮ್ಮೊಮ್ಮೆ ನಾವು ಧ್ಯಾನ ಮಾಡಿದರೆ ಸಿಗಂಗಿಲ್ಲ ಅಂತ ತಾನೇ ಅವಳ ಮನೆಗೆ ಹೋಗಿ ಅವಳ ಮನೆಯೊಳಗೆ ಮುಂದವ್ರ ಮನೆ ಕೂತು ಅವಳ ಮಾಡಿದ ಅನ್ನವನ್ನು ಊಟ ಮಾಡಿ ತಾಂಬೂಲವನ್ನು ಬೇಡಿ ಪರಮಾತ್ಮ ಮರದ ಬಾಳ ತಗೋತಾನ. ಅಂದಮೇಲೆ ಅವಳು ಎಷ್ಟು ಪುಣ್ಯ ಮಾಡಿದ್ದಾಳೆ, ಏನು ಸುಕೃತವ ಮಾಡಿದಾಳೆ ಯಶೋದೆ ಅಂತಂದಿಲ್ಲ, ಅದೇ ಯಶೋದೆ ಈಗ ಬಕ್ರಾದೇವಿ ಆಗ್ಯಾಳ. ಈ ಧರಣಿದೇವಿ ಬಂದಿದ್ದಾಳೆ. ಕೃತಂ ಪೂರ್ವಂ ಮಯಾಧನ ಲಕ್ಷ್ಮೀ ಸಹಾಯೋ ಭಗವಾನ್ ಕ್ರೀಡತೆ ಪ್ರಾಕೃತೋ ಯಥಾ. ಭಗವಂತ ಪ್ರಾಕೃತ ಮಂದಿಯಂತೆ ಕ್ರೀಡಾ ಮಾಡ್ತಾ ಇದ್ದಾನೆ. ಅವನ ಆ ಕ್ರೀಡೆ ಎಲ್ಲ ಮಂದಿ ನೋಡಲಿಕ್ಕೆ ಒಂದು ಸಂಭ್ರಮ, ಒಂದು ಕುತೂಹಲ ಭಗವಂತದ್ದು. ಏವಂ ಹರೇಶ್ಚಿತ್ರ ವಿಚಿತ್ರ ಕರ್ಮ. ಹೀಗೆ ಭಗವಂತನ ಚಿತ್ರ ವಿಚಿತ್ರ ಕರ್ಮಗಳನ್ನು ಗಾನ ಮಾಡ್ತಾ ಕಂಜೋದ್ಭವ ಶಂಭುಶಕ್ರಾಹ ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರು ಆಕಾಶ ಮಾರ್ಗದ ಒಳಗೆ ನಿಂತು ಕಲೋ ಯುಗೆ ಪಾಪಕೃತಾಂ ನರಾಣ ಉದ್ಧಾರಣಾರ್ಥಂ ಜಗದೀಶ ಚೇಷ್ಟ. ಇದೆಲ್ಲ ಈ ಕೊರವಂಜಿ ವೇಷ ತೋರಿಸೋದು. ಯಾಕಂದರೆ ಕಲಿಯುಗದ ಒಳಗೆ ಪಾಪವನ್ನು ಮಾಡಿದ ಮಂದಿ ಈ ದೇವರ ಮಹಿಮೆಯನ್ನು ಕೊಂಡಾಡಿ ಉದ್ಧಾರ ಆಗಿ ಪಾಪ ಕಳ್ಕೊಳ್ಳಿ ಅಂತ ಸ್ಮೃತಿ ಕೀರ್ತನ ಪ್ರಣತೆ ಬೇರೆ ವಿಮುಕ್ತ ಅಂತ ಹೇಳ್ಯಾರ ಮಧ್ವಿಜಯವರು. ದೇವರು ತನ್ನ ಲೀಲಾ ಯಾಕೆ ತೋರಿಸ್ತಾನಂದ್ರೆ ಈ ಲೀಲೆಗಳನ್ನು ಕೊಂಡಾಡಿ ಭಗವದ್ಭಕ್ತಿ ಹೆಚ್ಚಾಗಿದೆ, ಹಾಗೆ ಮಾಡಿದ್ದಾರಂತೆ. ಈ ಪ್ರಕಾರವಾಗಿ ಕೊರವಂಜಿ ರೂಪಿ ಪರಮಾತ್ಮ ಅವರ ಮನೆಯಲ್ಲಿ ನಿಂತು ಇನ್ನೂ ಭವಿಷ್ಯ ಹೇಳಬೇಕು, ನಾನು ಹೇಳಿಲ್ಲ, ಹೇಳೋಕ್ಕಿಂತ ಮೊದಲೇನೆ ಇಷ್ಟೇ ನಡೆದು ಬಿಟ್ಟ. ಹಾಗೆ ಶತಾನಂದೋವಾಚ ಭೋಜನಾಂತೆ ಸ್ಮರನ್ ಬಾಲಾ ದೇವಾನ್ ಸ್ವಕುಲಪೂಜಿತ. ನೋಡಿ, ಭವಿಷ್ಯವನ್ನು ಹೇಗೆ ಹೇಳಬೇಕು, ಹೇಳೋವರಿಗೂ ಒಂದು ಪರಮಾತ್ಮ ಆದರ್ಶ ಆಗಿದ್ದಾನಂತೆ. ಊಟ ಎಲ್ಲ ತಾಂಬೂಲ ಹಾಕ್ಕೊಂಡು ಆ ಧರ್ಮದೇವಿ ಕೊರವಂಜಿ ಮೊದಲು ಎಲ್ಲ ದೇವತೆಗಳಿಗೆ ಶ್ರೀ ಗುರುಭ್ಯೋ ನಮಃ ಅಂತೀವಲ್ಲ, ಸರ್ವೇಭ್ಯೋ ದೇವೇಭ್ಯೋ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಇತಿ ಪುರಂದರಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ವಾಣಿಹಿರಣ್ಯಗರ್ಭಾಯ ನಮಃ, ಇಷ್ಟದೇವತಾಭ್ಯೋ ನಮಃ, ಸ್ಥಾನದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಅಂತ ಮಾಡ್ತೀವಲ್ಲ. ಎಲ್ಲನೂ ಬಿಟ್ಟು ಸ್ವಕುಲ ಪೂಜಿತಾನ್. ಮೊದಲು ಆದೋ ನಾರಾಯಣಂ ದತ್ವ. ಮೊದಲು ಧರಣಿದೇವಿಯೇ ನನ್ನ ಪತಿಯಾಗಿರ್ತಕ್ಕಂಥ ಆದಿನಾರಾಯಣ ದೇವರನ್ನು ನಮಸ್ಕಾರ ಮಾಡಿ. ಆಮೇಲೆ ಲಕ್ಷ್ಮೀದೇವಿ, ಪಿತಾಮಹರಾದಂಥ ಚತುರ್ಮುಖ ಬ್ರಹ್ಮದೇವರು, ಸರಸ್ವತಿ, ಉಮಾಕಾಂತರಾಗಿರ್ತಕ್ಕಂಥ ರುದ್ರದೇವರು, ಇಂದ್ರಾದಿಗಳನ್ನು ಶಚಿ ಅಗ್ನಿ ಯಮ
ಎಲ್ಲ ದೇವತೆಗಳನ್ನು ಅವರವ್ರ ಹೆಣ್ಣನ್ನು ಸಹಿತವಾಗಿ ಸ್ಮರಣ ಮಾಡಿದ್ರು. ದಿಗ್ದೇವತೆಗಳನ್ನು ಸ್ಮರಣ ಮಾಡಿದ್ರು. ಒಬ್ಬ ಪೂರ್ವಕ್ಕೆ ಇಂದ್ರ, ಪಶ್ಚಿಮಕ್ಕೆ ವರುಣ, ದಕ್ಷಿಣಕ್ಕೆ ಯಮ, ಉತ್ತರಕ್ಕೆ ಸೋಮ, ವಾಯವ್ಯ ನಿವೃತ್ತಿ, ಈಶಾನ ಆಗ್ನೇಯ, ಇವೆಲ್ಲ ಏನವಲ್ಲ ಅಷ್ಟ ದಿಕ್ಪಾಲಕ್ಕೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ವರುಣಂ ವಾಸುಕೀಂ ತಥಾ ದೇವತೆಗಳು ದೇವಋಷಿಗಳನ್ನು, ಪಿತೃಗಳನ್ನು, ರಾಜರನ್ನು, ಗಂಧರ್ವರನ್ನು ಎಲ್ಲರನ್ನೂ ಇದು ಮಾಡಿದಂತೆ. ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ಅಂತಂತಲ್ಲ, ಇವರೆಲ್ಲರೂ ಮಾಡಿದ್ರು. ಕಾಶೀಶಂ ನೋಡೇ ಧರಣಿದೇವಿ, ನಾನು ಇಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಮಾತು ಸತ್ಯದ, ನಾನೇ ಮಾಡಿ ಹೇಳ್ತೇನೆ ನಿನಗೆ. ಯಾರ್ದು? ಕಾಶಿ ವಿಶ್ವನಾಥ. ಆಮೇಲೆ ಬಿಂದು ಮಾಧವ, ಗಯಾದ ವಿಷ್ಣುಪಾದ ರೂಪಿ ಪರಮಾತ್ಮ, ಪ್ರಯಾಗವಾಗಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮ, ಗೋದಾತೀತ ನಿವಾಸಿನಂ ನಾರಸಿಂಹಂ, ಅಹೋಬಿರ ನಾರಸಿಂಹ, ವಡ್ಡಿ ಜಗನ್ನಾಥ, ಪಂಡರಾಪುರ ಪಾಂಡುರಂಗ ವಿಠ್ಠಲ, ಮಹಾಬಲಂ, ಪಂಪಾಧ್ಯಕ್ಷಂ ವಿರೂಪಾಕ್ಷಂ, ಪಂಪಾಧ್ಯಕ್ಷ ಪಂಪಾ ಕ್ಷೇತ್ರಕ್ಕೆ ಅಧಿಪತಿ ಸಾಕ್ಷಾತ್ ವಿರೂಪಾಕ್ಷ, ಶ್ರೀಶೈಲದಲ್ಲಿರತಕ್ಕಂಥ ಚನ್ನ ಮಲ್ಲಿಕಾರ್ಜುನ, ಪುಣ್ಯಕಾನನಂ, ವೆಂಕಟಗಿರೀಶಂ, ವೆಂಕಟ ಇಲ್ಲೇ ಇರತಕ್ಕಂಥ ವೆಂಕಟಗಿರಿಗೆ ಅಧಿಪತಿಯಾದಂಥ ಶ್ರೀನಿವಾಸ, ಕಾಳಹಸ್ತೀಶ್ವರ, ಘಟಿಕಾಚಲ, ವೃದ್ಧಾಚಲ, ಕಂಚಿ ವರದರಾಜ, ಶ್ರೀರಂಗಂ ಶ್ವೇತರೂಪಿಣಂ, ಶ್ರೀರಂಗನಾಥ, ಆಮೇಲೆ ಶ್ವೇತವರಾಹ ರೂಪ, ಕುಂಭಕೋಣಸ್ಥನಾಗ್ತಕ್ಕಂಥ ಶಾರಂಗಪಾಣಿ, ಆಮೇಲೆ ರಾಮಸೇತು, ಪದ್ಮನ ಅನಂತ ತ್ರಿವೇಂದ್ರಂ ಅಂತಾರಲ್ಲ, ತಿರುವಂತಪುರ ಪದ್ಮನಾಭ, ಸುಬ್ರಹ್ಮಣ್ಯ, ಮಧುಸೂದನಂ, ಶಂಕರು ಕ್ರೋಢಶಂಕರರು, ಚಂದ್ರೇಶ್ವರಂ ಚಂದ್ರಮೌಳೀಶ್ವರ, ಗೋಕರ್ಣದಲ್ಲಿ ಮಹಾಬಳೇಶ್ವರ, ಹರಿಹರೇಶ್ವರ, ಇದೆಲ್ಲ ದೇವತೆಗಳಾಯಿತು. ನದಿಗಳು ಗಂಗಾಂ ಗೋದಾವರಿಂ ಕೃಷ್ಣಾಂ. ನೋಡ್ರಿ, ಇವೆಲ್ಲ ನಾವು ಯಾವಾಗಲೂ ಶುಭವಾದಂಥ ವಸ್ತುಗಳನ್ನು ಕೇಳೋ ಕಾಲಕ್ಕೆ, ತಿಳ್ಕೋ ಕಾಲಕ್ಕೆ ಇವೆಲ್ಲ ನದಿ ಧ್ಯಾನ ಮಾಡಬೇಕಂತೆ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತ ನೇತ್ರಾವತಿತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜ ಭವ. ಹಾಗೆ ಕ್ಷೀರಾಮ್, ಆಮೇಲೆ ಸುವರ್ಣಮುಖರಿ ನದಿ, ಮೂಕಾಂಬಿಕಾಂ ಭೈರವಂಚ ಕಾಲಭೈರವಮೇವ ಚ, ಆಮೇಲೆ ಕಂಚಿ ಕಾಮಾಕ್ಷಿ, ವಿಶಾಲಾಕ್ಷಿ, ಮಧುರೆ ಮೀನಾಕ್ಷಿ, ಕಮಲಾಕ್ಷಿ, ರಮೇ ಕೊಲ್ಲಾಪುರಾಧ್ಯಕ್ಷೆ ಪಾಹಿಮಾಂ ಪರದೇಶ. ಹೇ ಕೊಲ್ಲಾಪುರಾಧ್ಯಕ್ಷ ಆಗಿರ್ತಕ್ಕಂಥ ರಮೇದೇವಿ, ರಮಾದೇವಿಯೇ ಪರದೇಶನಾಗತಕ್ಕ ನಾನು ರಕ್ಷಣೆ ಮಾಡುವಂಥ ಒಂದು ಪರಮಾತ್ಮ ವ್ಯಂಗ್ಯವಾಗಿ ಏನಂತ ಇದ್ದಾನಂತೆ. ಇದೆಲ್ಲರನ್ನು ಭಕ್ತಿ ಭಾವದಿಂದ ಸ್ಮರಣ ಮಾಡಿದಂಗೆ ಮಾಡಿ ಮಧುರವಾದಂಥ ಮಾತು ಕೊಡ್ತಾ, ಶೃಣುವತ್ ಮತ್ ಸವಿಸ್ತಾರಂ ಶಪೇ ಗುರುಮಂ ಸಪುತ್ರಕಂ. ಹೇ ರಾಜ್ಞೆ ರಾಣಿ, ನಾನು ಈ ಬೆತ್ತದ ಬುಟ್ಟಿ ಆಣಿ ಮಾಡಿ ಹೇಳ್ತೇನೆ, ನನ್ನ ಮಗನ ಆಣಿ ಮಾಡಿ ಹೇಳ್ತಾನೆ ನಿನಗೆ. ಬದರಿವಾಸಿಯಾಗತಕ್ಕಂಥ ನನ್ನ ಗಂಡನ ಆಣಿ ಮಾಡಿ ಹೇಳ್ತಾನೆ. ಪಿತರ ತಂದೆಗಳನ್ನು, ಗುರುಗಳನ್ನು, ನನ್ನನ್ನು ನಾನು ಆಣಿ ಮಾಡ್ಕೊಂಡು ಹೇಳ್ತೇನೆ. ಸತ್ಯಂ ಮಿಥ್ಯ, ನಾನು ಹೇಳೋದೆಲ್ಲ ಸತ್ಯ ಸತ್ಯ ಸತ್ಯ. ಇಷ್ಟೋ ತನಕ ಹಾಕ್ಯಂದ್ರು, ಇಷ್ಟೆಲ್ಲ ಹಾಕೋತ ನನ್ನ ಗಂಟ್ಲು ಒಣಗಿ ಬಿಡ್ತು. ಮತ್ತೆ ಅಮೌಲ್ ಕೊಡೋದು. ಅವು ಇನ್ನೂ ಈ ಭವಿಷ್ಯ ಹೇಳೇವಾರು ಕೆಲವರಿಗೆ, ಅವ್ರಿಗೆ ಕೇಳೋದಿರ್ತದೆ ಕ್ಯೂರಿಯಾಸಿಟಿ. ಈಕೆಲ್ಲ ದೇವ ನಮಸ್ಕಾರ ಮಾಡಕತ್ತು, ಮತ್ತೆ ಅಮೂಲ್ ಕೊಡೋದು. ಮತ್ತವ್ರಿಗೆ ಶೆಟ್ಟಿ ಬರ್ತೀವಿ, ಹೆಸರ ಕೇಳ್ತೀನಿ ನೀನು ಅಂತ ಆಕೆ ಸ್ನಾನ ಮಾಡಿಕೊಂಡು ದೇವರ ಮುಖದಿಂದ ತಮ್ಮ ಇಷ್ಟಾರ್ಥಗಳ ಬರೋ ತನಕ ನಾವೇನು ಮಾಡಬೇಕು? ಸನ್ಗುಣ ತಾಳ್ಬೇಕು. ಏನಮ್ಮ ಕೂತು ಒಂದು ತಾಸು ಆಯ್ತು, ನೀನು ಹೇಳೇ ಬಂದು ಬರೀ ಊಟ ಕೇಳಿ ತಾಂಬೂರು ಕೇಳಿ ಮತ್ತು ಕೊಳ್ಳಿಕತ್ತಿನ ಹಾಗೆ ಅಲ್ಲಿಲ್ಲ, ಮತ್ತು ಆಕೇನೂ ಅಂದಿಲ್ಲ. ಅವಶ್ಯವಾಗಿ ತಾಂಬೂರು ಹೀಗ ಮತ್ತೆ ಏಲ ಲವಂಗ ಕರ್ಪೂರ ಜಾತಿ ಪತ್ರ, ಏಲ ಲವಂಗ ಕರ್ಪೂರ ಜಾತಿ, ಆಮೇಲೆ ಅತ್ಯುತ್ತಮ ಅಡಿಕೆ ನಾಗವಲ್ಲಿ ಕೂಡಿರತಕ್ಕಂಥ ಅತ್ಯುತ್ತಮ ಇದು ಕೊಟ್ಲಂತೆ. ಏನೋ ತಾಂಬೂಲ. ಧರಣಿಯ ಸತ್ಯವಮದ ಮಹಾಪ್ರಾಜ್ಞೆ, ನನ್ನ ಎಲ್ಲ ದುಃಖ ಹೋಗಿಸ್ತಕ್ಕಂಥ ಉತ್ತರವನ್ನು ಕೊಡು ನೀನು ಆಗಲಿ ಅಂತ ಹೇಳಿ ಏನು ಮಾಡಿದ್ನು? ಮುತ್ತು ರತ್ನಗಳಿಂದ ಕೂಡಿದ 3 ರಾಶಿ ಮಾಡಿಬಿಟ್ರು. ನಮ್ಮ ಬುಟ್ಟಾಗಿನ ತೆಗೆದು 3 ರಾಶಿ, ಮುತ್ತಿನ ರಾಶಿ 1 2 3. ಆಗ ಸ್ವರ್ಪಪೂರ್ಣಮಿಮಂ ಶುಭಂ ದಿತಶ್ಚಾವಚ ಶ್ರುತ್ವಾ ತುಷ್ಟೋ ಭಾಗೀರಥೀ ಪಿತಾ ಹಸ್ತೆ ಧೃತ್ವಾ ವರಾಮ್ಯಷ್ಟಿಂ ಪ್ರಿಯಾ ಪ್ರೀತಿಕಾರಿಣಂ. ಕೈ ಒಳಗೆ ಬಡ್ಗಿ ತೊಗೊಂಡು, ನೋಡು
ಈ 3 ರಾಶಿ ಮಾಡಿ ನಾನು ಮುತ್ತುರತ್ನದ ರಾಶಿ ಬಡಿಗೆ ಹಿಡ್ಕೊಂಡು ಕೇಳಿದ್ರು. ದ್ವೈತಸ್ಥೆ ಅಂಗಶೋಷಣಂ, ಅದ್ರಿಗೆ ಯಾವುದಾದ್ರೂ ಒಂದು ರಾಶಿ ಮುಟ್ಟು ಅಂತ ಹೇಳಿ ಮುಟ್ಟಿಲ್ಲ. ಚಿಂತನೆ ಮಾಡಿದಂಗೆ ಮಾಡಿದ್ದು. ಈಗ ಕೆಲವು ದಿನಗಳ ಹಿಂದೆ ನಿನ್ನ ಮಗಳು ಸಖಿಯರಿಂದ ಕೂಡಿಕೊಂಡು ಹೂ ತರಲಿಕ್ಕೆ ಹೋಗಿದ್ಲೋ ಇಲ್ಲ? ಆಶ್ಚರ್ಯ ಆಯ್ತಕ್ಕೆ. ಈಕೆ ಬದಲಿಂದ ಬಂದಾಳು, ಈಕೆ ಹೆಂಗೆ ಗೊತ್ತು? ಮತ್ತು ಅಲ್ಲಿ ಹೋದಾಗ ಮನ್ಮಥಾಕೃತಿನ ಶುಭೆ, ಕಾಮನನ್ನೂ ಮೀರಿಸ್ತಕ್ಕಂಥ ಅದ್ಭುತವಾದ ರೂಪವುಳ್ಳ ಒಬ್ಬ ಸುಂದರ ಕಿರಾತನನ್ನು ನೋಡಿದ್ದಾಳೆ, ಪುರುಷನನ್ನು. ಸವಿಸ್ತಾರಾತ್ ರಾಜಪುತ್ರಿ ಪ್ರವದಾಮಿ ನಿಬೋಧಮಿ, ವಿಸ್ತಾರವಾಗಿ ಹೇಳ್ತೀನಿ. ಆ ಕುದುರೆ ಮೇಲೆ ಕೂತು ಬಂದಿರತಕ್ಕಂಥ ಲೋಕೈಕ ಸುಂದರನಾಗಿರ್ತಕ್ಕಂಥ ಆ ಕಿರಾತನನ್ನು ಈಕೆ ನೋಡಿದ್ದಾಳಲ್ಲ, ನೋಡಿದಾಗ ಅವನ ರೂಪಕ್ಕೆ ಅವನ ಗುಣಕ್ಕೆ ಈಕೆ ಮಾರು ಹೋಗಿ ಕಾಮಜ್ವರ ಸುಪೀಡಿತ, ಅವನನ್ನೇ ಲಗ್ನವಾಗಬೇಕೆಂಬ ಇಚ್ಛೆಯಿಂದ ಇವಳು ಮೋಹಶಳಾಗಿದ್ದಾಳೆ. ಇದೇ ಅವಳ ಅಂಗಶೋಷಣ, ಅವಳ ಮೈ ಬಾಯೆಲ್ಲ ಒಣಗಲಿಕ್ಕೆ ಇದೇ ಕಾರಣ. ತಚ್ಛಾಂತರ್ಥಂ ವರಾರೋಹೆ ದಾತವ್ಯ ಪುರುಷಾಯ ಸ. ಈ ನಿನ್ನ ಮಗಳ ಅಂಗಶೋಷಣದಲ್ಲ, ಭಾರೀ ಜ್ವರ ಬಂದೇನು ಮೈ ಸುಳ್ಳಿಕತ್ತದ, ಕಾಮಜ್ವರ ಇದು ಶೋಷಣವು ಹೋಗಬೇಕಾದರೆ, ಅಂದರೆ ಇದೆಲ್ಲ ಹೋಗಬೇಕಾದರೆ ದಾತವ್ಯ ಪುರುಷಾಯ ಸ. ಇವಳು ಯಾವ ಪುರುಷನ ನೋಡಿದ್ದಾಳೆಯೋ ಕುದುರೆ ಮೇಲೆ ಕೂತಿರ್ತಕ್ಕಂಥ ಶ್ರೀನಿವಾಸನನ್ನು, ಅವನಿಗೆ ಇವಳನ್ನು ಕೊಟ್ಟು ಲಗ್ನ ಮಾಡಬೇಕು. ಅಂದ್ರೆ ಮಾತ್ರ ನಿನ್ನ ಮಗಳಿಗೆ ಒಳ್ಳೆಯದಾಗ್ತದೆ. ಧರಣಿ ಕೇಳ್ತಾಳೆ, ಆ ಕಿರಾತ ರೂಪಿಯಾಗತಕ್ಕಂಥ ಸುಂದರ ವ್ಯಕ್ತಿ ಯಾರು? ನನ್ನ ಮಗಳ ಜ್ವರ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿ ಯಾರು? ಅವನ ಹೆಸರೇನು? ವರಂ ದಾಸ್ತೆ ತವೇಪ್ಸಿತಂ, ನೀ ಏನು ಬೇಡ್ತೀನಿ ನಾನೇ ಕೊಡ್ತೇನೆ, ಅವನ ಹೆಸರು ಹೇಳು, ಅವನು ಎಲ್ಲಿ ಸಿಗ್ತಾನೆ ಹೇಳು. ಅವಶ್ಯವಾಗಿ ಹೇಳ್ದನಮ್ಮ, ವೈಕುಂಠಸ್ಥೋ ಹರಿಸ್ಸಾಕ್ಷಾತ್ ವರ್ತತೆ ವೆಂಕಟಾಚಲೇ. ಧರಣಿದೇವಿ ಕೇಳೋ, ಈಗೇನೋ ಗುಡ್ಡು ಕಾಣಿಸ್ತಾ ಇದೆ, ಪರ್ವತ ವೆಂಕಟಾಚಲ. ಈ ವೆಂಕಟಾಚಲದ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಹುತ್ತದು. ಅಲ್ಲಿ ವೈಕುಂಠದಿಂದಲೇ ಬಂದಿರತಕ್ಕಂಥ ಸಾಕ್ಷಾತ್ ವಿಷ್ಣು ಪರಮಾತ್ಮ ನೆಲೆಸಿದ್ದಾನೆ. ಶ್ರೀನಿವಾಸ ಅಂತ ಅವನಿಗೆ ಹೆಸರು. ಅವನು ವಿದ್ಯಾವಾನ್, ಭಗವಂತೇ ನೋಡ್ರ, ಸರ್ವ ವಿದ್ಯೆಗಳಿಗೆ ಆಗಲ್ಲ. ಬಲವಾನ್, ಜಗತ್ತಿನೊಳಗೆ ಎಲ್ಲ ಬಲಿಷ್ಠರಿಗೆ ಬಲಿಷ್ಠ ವಾಯುದೇವರು, ಆ ವಾಯುದೇವರಿಗೂ ಬಲವನ್ನು ಕೊಡ್ತಕ್ಕಂಥವನು. ಪುತ್ರ್ಯಾತವ ವರಾರೋಹೆ, ಆ ವೆಂಕಟಾಚಲದಾಗಿರ್ತಕ್ಕಂಥ ಸಾಕ್ಷಾತ್ ಶ್ರೀನಿವಾಸ ನಿನ್ನ ಮಗಳನ್ನು ಲಗ್ನ ಆಗಬೇಕು ನೋಡಬೇಕಂತ ಕುದುರೆ ಮೇಲೆ ಕುಳಿತುಕೊಂಡು ಆ ಸುಂದರ ಪುಷ್ಪವಾಟಿಕಕ್ಕೆ ಬಂದಾಗ ನಿನ್ನ ಮಕ್ಕಳು, ನಿನ್ನ ಮಗಳು ಮತ್ತು ಗೆಳತಿಯಂದರು ಕೂಡಿ ಕಲ್ಲವಗನವನ್ನು ಕಳಿಸಾಡ್ತೀನಿ. ಆರಾಮಾದ್ವಾ ನಿಕಟೆ ಪತಿತ ಪೃಚ್ಛತಕ್ಷಕಿ ಗೌರವಂ ರಾಜಪುತ್ರ್ಯಾಸ್ತು ಕ್ಷಮಿತಂ ಪುರುಷೇಣ ತತ. ಹಾಗೆ ನಿನ್ನ ಮಗಳ ಸ್ನೇಹಿತೆಯರು, ಮಗಳು ಮಾಡಿದ ಅಪಮಾನ ಮಾಡಿ ಅಕ್ಷಮ್ಯ ಅಪರಾಧ, ಸರ್ವತ್ರಕ್ಕೂ ಕಾರಣನಾದಂಥ ಆ ಸರ್ವೋತ್ತಮನಾದಂಥ ಶ್ರೀನಿವಾಸ ತಾನಾಗೇ ನಿನ್ನ ಮಗಳು ನೋಡ್ಲಿಕ್ಕೆ ಬಂದಾಗ ಇಷ್ಟು ರಫ್ ವ್ಯವಹಾರ ಅಂತ ಮಾಡಬಾರ್ದಾಗಿ. ಅದ ಕಾರಣ ಕ್ಷಮಿತಂ ಪುರುಷೇಣ. ಆದರೆ ಆ ಶ್ರೀನಿವಾಸ ನಿನ್ನ ಮಗಳು ಸಖಿಯರು ಮಾಡಿದ ಆ ಕಲ್ಲು ಬಗೆಯುವುದೇನು, ಅವಾಚ್ಯವಾಗಿ ಬರೆಯುವುದೇನು, ಅದೆಲ್ಲ ಪರಮಾತ್ಮ ಕ್ಷಮಿಸಿದ್ದಾನೆ. ದೇವರಿಗೆ ಕೊಟ್ಟಿರ್ತಕ್ಕಂಥ ಇದೆಲ್ಲ ಉಪಟಳ ಅಂತಾರಲ್ಲ, ಅಂದರೆ ಈ ತ್ರಾಸು, ಇದನ್ನು ನೀವು ಪರಿಹಾರ ಮಾಡ್ಕೋಬೇಕಾದರೆ ಭಾಳ ಪ್ರೀತಿಯಿಂದ ನಿನ್ನ ಮಗಳನ್ನು ಲಗ್ನ ಮಾಡಿ ಅವನಿಗೆ ಕನ್ಯಾದಾನ ಮಾಡಿ ಕೊಡಬೇಕು. ದತ್ತಾಚೆ ಸುಖಮೇಶ್ಯತಿ. ನೀವಿಬ್ಬರು ಗಂಡ ಹೆಂಡಂದು ರಾಜನಾಣಿಯರು ಪ್ರೀತಿಯಿಂದ ಮನೆಗೆ ಕರೆದು ಕನ್ಯಾದಾನವನ್ನು ಮಾಡಿದರೆ ನಿಶ್ಚಿತವಾಗಿಯೂ ಸುಖಮೇಶ್ಯತಿ, ನಿನಗೂ ಸುಖ, ಮಗಳಿಗೂ ಸುಖ. ಅದತ್ವ ದುಃಖಮಾಪ್ನೋತಿ. ಮತ್ತು ಯಾವುದೋ ಒಂದು ಪ್ರತಿಷ್ಠೆಗೆ ಬಲಿ ಬಿದ್ದು ರಾಜರು ಮುಗಿಯಾಕೆ ಕೊಡಬೇಕು ಅಂತಂದ್ರೆ ನೀವು ಕೊಡದೇ ಇದ್ದರೆ ನೀವು ದುಃಖ ನೀವು ಖಾತ್ರಿ ಅದ. ನಮೇವಾಣಿ ವೃಥಾ ಭವಿ. ನೋಡು, ನನ್ನ ಮಾತೆಂದು ಸುಳ್ಳಾಗೋದಲ್ಲ, ನಿಶ್ಚಿತವಾಗಿ ಹೇಳ್ತೇನೆ, ನಿಶ್ಚಿತವಾಗಿ ಹೇಳ್ತೇನೆ. ನೀನು ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಲಗ್ನ ಮಾಡದೇ ಇದ್ದರೆ ಅದ್ದೇವ ದಿನ ಮಾತ್ರೇನ ಮರುಷ್ಯತಿನ ಸಮಸ್ಯೆ. ನೀನು ಇವತ್ತು ನಿನ್ನ ಮಗಳಿಗೆ ಕರೆದು ಹೇಳಿ
ಕನ್ಯಾದಾನ ಮಾಡಿ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಬೇಕು ನನ್ನ ಮುಂದೆ. ಇಲ್ಲೇ ಹೋದರೆ ಮರಿಷ್ಯತಿ, ನಿನ್ನ ಮಗಳು ಸಾಯುವುದು ಖಾತ್ರಿ. ಆ ಅಮಂಗಳವಾಗಿರ್ತಕ್ಕಂಥ ಸಾವನ್ನೋ ಮಾತನ್ನು ಕೇಳಿ ಕಂದಾಳಂತ, ಅಮ್ಮ ಧರ್ಮದೇವಿ, ನಿನ್ನಂಥ ಮುತ್ತೈದಿ ಸ್ತ್ರೀಯಿಂದ ಕೆಟ್ಟ ಮಾತು ಬರುವುದು ಬೇಡ, ದುಃಖ ಹೇಳುವ ಶೋಮಮ್ಮ. ಅವಳ ಮಾತನ್ನು ಕೇಳಿ ಪುನರಾಹ ಪುರಿಂದಜ ಮತ್ತಂತಾಳಂತ, ನೋಡಮ್ಮ, ನಾನು ಮೊದಲೇ ಹೇಳಿದ್ದೇನೆ ನಿನಗೆ, ನಾ ಸತ್ಯಂ ವಚನಂ ದೇವಿ, ನನ್ನ ಮಾತೆಂದು ಸುಳ್ಳಾಗಂಗಿಲ್ಲ, ಮಯೋಕ್ತಂ ಹಿಂದೂ ಸುಳ್ಳಾಗಿಲ್ಲ. ಭೀತಾ ತದ್ವಚನಾತ್ ರಾಜ್ಞಿ ದದತಿ ವಾಕ್ಯಮ ಬ್ರವೀತ್, ಅವಳು ನಿನ್ನ ಮಗಳನ್ನು ಕೊಟ್ಟರೆ ಉಳಿತಾಳೆ, ಸಾಯ್ತಾಳೆ ಅಂತ ಎರಡನೇ ಸಲ ಅಂದ್ಬಿಟ್ಟು ಅವಳ ಕಠೋರ ಮಾತವನ್ನು ಕೇಳಿ ಧರಣಿದೇವಿ ಆಕಾಶರಾಜನ ಹೆಂಡತಿ ಅಳ್ಲಿಕ್ಕಲ್ಲ. ಅಯ್ಯೋ ಏನು ಮಾಡಲಿ, ಈ ಇವಳರೇ ಅವನು ಕೊಡಂತಾಳ, ಅದನ್ನು ಕೊಡ್ಲಿಕ್ಕೆ ಹಾದ್ಯಾಗ ಹೋಗಾರ ಕೊಡಲಿಕ್ಕೆ ಸಾಮಾನ್ಯ ಕನ್ಯಾನ ರಾಜಕುಮಾರಿ ಆಕಿ, ನಮ್ಮದೇನು ಸ್ಥಾನಮಾನಕ್ಕೆ ತಕ್ಕಂತೆ ನಾವು ಕನ್ಯಾದಾನ ಮಾಡಬೇಕಲ್ಲ, ಹಾಗೆ ಹಂಗೆ ಮಾಡ್ಲಿಕ್ಕೆ ಬರ್ತದೆ. ಧರಣಿ ಅಂತಾಳಂತ, ಅಯಾಚಿತ ಮಯ ಕನ್ಯಾ ಕಥಂ ದೇಯ ಭವಿಷ್ಯತಿ. ಅಮ್ಮ, ನಮ್ಮ ಕ್ಷತ್ರಿಯರೊಳಗೆ ಒಂದು ಪದ್ಧತಿ ಅದ, ರಾಜಕುಮಾರಿ ಯಾರಾದರೂ ಬೇಡ್ಲಿಕ್ಕೆ ಬರಬೇಕು, ನಿಮ್ಮ ಕನ್ಯಾ ಕೊಡ್ರಿ ಅಂತ, ಕ್ಷತ್ರಿಯ ಕುಮಾರಿಯರನ್ನು ಬೇಡಲಿಕ್ಕೆ ಬರದೇ ಇದ್ದವ್ರು ಕನ್ಯಾ ಕೊಟ್ರೆ ಶಾಸ್ತ್ರ ವಿರುದ್ಧ ಅಂತ ಹೇಳಿದರು ಕ್ಷತ್ರಿಯರಿಗೆ. ಇದು ಚಿಂತಾ ಪರಾಮ್ರಾಜ್ಞಿ ಧರ್ಮದೇವಿ ವಶೋಬ್ರವೀತ್. ಹಾಗಾದರೆ ಯಾರೂ ಕೇಳಲಿಕ್ಕೆ ಬರದೇ ಇದ್ದಾಗ ಆ ವರನಿಗೆ ನಮ್ಮ ಕನ್ಯಾ ನಾವು ಯಾಕೆ ಕೊಡಬೇಕು ಹೇಳಿ ನೀನೇ ಹೇಳು. ಧರ್ಮದೇವಿ ಅಂತಾಳ, ಅದ್ದೇವ ಘಟಿಕಾಂತೇತು ಆಗಮಿಷ್ಯತಿ ಕಾಚನ. ಕಾರ್ಯ ಮಾಡಬೇಡ, ಏನು ಇವತ್ತೇ ಕೆಲವು ಗಳಿಗೆ ಆದ ನಂತರ ನಾ ಹೋದ ಮೇಲೆ ಈ ಕನ್ಯಾ ಬೇಡಲಿಕ್ಕೆ ಹೊರಪಕ್ಷದವರು ಬರ್ತಾರೆ. ಒಬ್ಬ ಅವರ ಮುದುಕ ಹೆಣ್ಮಗಳು ಬರ್ತಾಳೆ, ಧರ್ಮಾರ್ಥ ಕುಶಲಳು. ನನ್ನ ಮಾತಿನ ವಿಶ್ವಾಸವನ್ನು ಇಡು, ರಾಜನಿಗೂ ತಿಳಿಸು, ತೋಂಡಮಾನಿಗೂ ತಿಳಿಸು. ಸಂಬೋಧ್ಯ ಸಾಧುಮಾರ್ಗಂತೂ ಸಮಾಶ್ರಯ ಎಲ್ಲಾದರೂ ಮಾತವನ್ನು ಕೇಳಿ ಯೋಗ್ಯವಾಗಿರ್ತಕ್ಕಂಥ ನನ್ನ ಮಾತನ್ನು ಸಮರ್ಥನ ಮಾಡು. ನನ್ನ ಸನ್ನಿಧಾನ ಸಂಕಲ್ಪ ಮಾಡಬೇಕು. ಕುರು ಕನ್ಯಾ ನಿಮಿತ್ತಕಂ. ನೋಡು ಹೇ ಧರಣಿದೇವಿ, ನನ್ನ ನನ್ನ ಎದುರಿಗೇನೆ ಆ ಪದ್ಮಾವತಿಯನ್ನು ಅವತ್ತು ಬಂದು ಶ್ರೀನಿವಾಸನಿಗೆ ವಿವಾಹ ಮಾಡಿಕೊಡ್ತೇನೆ ಅಂತ ಪ್ರತಿಜ್ಞಾ ಮಾಡಿದಿ. ನಾನು ಹೇಳಿದ ಮಾತು ಸತ್ಯ. ಮತ್ತು ನೀ ಪ್ರತಿಜ್ಞಾ ಮಾಡಿ ಹಾಗೆ ಉಳ್ಕೊಂಡು ಅವಳಿಗೆ ಮರಣ ನಿಶ್ಚಿತ. ಏನಕೇನಾಪ್ಯುಪಾಯೇನ ನ ಜೀವಿತಾಶ್ಯ ಸುಧಾಮಮ್ಮ. ಅಮ್ಮ ಬೇಡಮ್ಮ, ಯಾವುದೋ ಕಾರಣದಿಂದ ನನ್ನ ಮಗಳಂಕ ಜೀವಂತಿರಬೇಕು. ನನ್ನ ಮಗಳ ಜೀವಂತಿರಬೇಕಾದರೆ ನೀ ಹೇಳಿದಂತೆ ಏನು ಮಾಡಬೇಕು? ನಾನು ಕನ್ಯಾದಾನ ಮಾಡೇಬೇಕು. ಸುತಾಂತಶ್ಚೈವ ದಾಸ್ಯಾಮಿ ಗಿರಿಗಂಹರವಾಸಿನ. ಪರ್ವತದ ಗುಹೆಯಲ್ಲಿ ಇದ್ದಂಥ ಆ ಶ್ರೀನಿವಾಸನಿಗೆ ನನ್ನ ಮಗಳನ್ನು ಕೊಟ್ಟೇ ತೀರ್ತೇನೆ ಅಂತ ಧರ್ಮದೇವಿ ಪ್ರತಿಜ್ಞೆ ಮಾಡಿ. ಇವಂ ಚಿತ್ತೆ ಸುಧಾರಾಜ್ಞೆ ಜೀವಿ. ಹಾಗಾದ್ರೆ ರಾಣಿ ಕೇಳ್ಕೊ, ನೀ ಪ್ರತಿಜ್ಞೆ ಮಾಡಿದ ಈಗ ನಿನ್ನ ಮಗಳು ನಿಶ್ಚಿತವಾಗಿ ಜೀವಂತಿರ್ತಾಳೆ, ಅವಳಿಗೆ ಮರಣ ಬರುವುದಿಲ್ಲ. ಪತಿರ್ಮೇ ವರ್ತತೆ ಯತ್ರ. ಹಾಗಾದರೆ ಇವತ್ತು ನಾ ಹೋಗ್ತೇನೆ. ಪತಿ ಆಜ್ಞೆ ಆಗಿತ್ತಂತ ನಾ ಬಂದಿದ್ದೇನೆ, ಹಾಗೆಲ್ಲ ಹೊರಗೆ ಹೋಗಂಗಿಲ್ಲ. ನನ್ನ ಪತಿ ನಾರಾಯಣ ದೇವರು ಬದಲಿಯೊಳಗಿದ್ದಾರೆ, ನಾ ಬೇಗನೆ ಹೋಗಬೇಕು ಅಂತ ಎದ್ದು ಬಿಟ್ಲಾಕಿ. ಇತ್ಯುಕ್ತ ಜಗಾಸೆ, ಬೇಗನೆ ಮನೆ ಬಿಟ್ಟು ಹೊರಗೆ ಹೋಗಿಬಿಟ್ಟು ಪರಮಾತ್ಮ ಅಂತಾನೆ, ನನ್ನ ಕೆಲಸ ಮುಗಿದ ಮೇಲೆ ಇರಂಗಿಲ್ಲ. ಸಾಬಿತಂ ಬಾಢ್ಯಮಿತ್, ಆಗಲಿ ಅಂತ ಹೇಳಿ ಅವಳು ಒಂದು ಓಣಿಯಿಂದ ಇನ್ನೊಂದು ಓಣಿಗೆ ಹೋಗೋದ್ರೊಳಗಾಗಿ ಇನ್ನೂ ಭಾಳ ಮಂದಿ ಕೇಳೋದು ಕಾಣಿಸ್ತದೆ. ಬೆನ್ನು ಹತ್ತಿದ್ರು ಆಕೆ ಮಾಯ ಆಗಿಬಿಟ್ಟಿದ್ದು. ಪರಮಾತ್ಮ ಅಲ್ಲೇ ಕಾಣಿಸ್ತಾನೆ ರೀ. ಕಕ್ಷೆ ಬದ್ವಾ ಸುತಂ ರಾಜನ್ ಜಗಾಮ್ ಉತ್ತರಮ್ಮ ಭೇದ್. ಉತ್ತರ ದಿಕ್ಕಿಗೆ ಹೋಗಿಬಿಟ್ಲಂತೆ. ಆ ಪುಳಿಂದಿಯಿಂದ ಕೊರವಂಜಿ ಹೋದ ಮೇಲೆ ಆಶ್ಚರ್ಯ ಆಯ್ತು ರಾಣಿಗೆ. ಆ ಧರಣಿದೇವಿ ಕಣ್ಣಾಗಿ ನೀರು ಬಂದು ಅಳ್ತಾ ಇದ್ದಾಳೆ. ಆವಾಗ ಮಗಳ ಮಲ್ಕೊಂಡಿರ್ತಕ್ಕಂತಹ ಆ ಕೋಣೆಗೆ ಹೋಗ್ತಾಳಂತೆ. ಆ ಅಳ್ತಕ್ಕಂತಹ ತಾಯಿ ಮಗಳಿಗೆ ಹೋಗಿ ಅಪ್ಕೋತಾಳೆ. ಕಿಂತೇ ಮನೋ ಪುತ್ರಿ ನವದಿಶಿ ಕಿಂಚಮ. ಹೇ ಮಗಳೇ ಪದ್ಮಾವತಿ, ನಿನ್ನ ತಾಯಿ ನಾನು ಧರಣಿದೇವಿ. ನಿನ್ನ ಒಳಗೇನು ಇಚ್ಛೆ ಆದ ನನ್ನ ಮುಂದೆ ಯಾಕೆ ಹೇಳಿಲ್ಲ? ಹಾಗೆ ಇಟ್ಕೊಂಡು ಹಾಕೋತಿ. ನಚ ಮಾತ್ರ ಸಮಂ ಮಿತ್ರಂ ಪುತ್ರೀಣ ವಿದ್ಯತೆ ಶುಭೆ. ಹೇ ಮಂಗಳ ರೂಪಳೆ ಪದ್ಮಾವತಿಯೇ, ಜಗತ್ತಿನೊಳಗೆ ಯಾವುದೇ ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತಾಯಿಗೆ ಸಮಾನವಾದಂಥ ಇನ್ನೊಂದು ಹಿತವಸ್ತು ಇಲ್ಲ, ಮಿತ್ರರು ಯಾರೂ ಇಲ್ಲ, ಪೋಷಕರು ಯಾರೂ ಇಲ್ಲ, ಅಂತಃಕರಣ ಮಾಡುವವರು ಈ ಜಗತ್ತಿನಾಗ
ಮಾತ್ರ ಸಮಂ ನಾಸ್ತಿ ಶರೀರ ಪೋಷಣಂ. ನನ್ನ ಮುಂದೆ ಮುಚ್ಚಿಡ್ತೀಯ ನೀನು. ಕಿಂಚ ಕಾರ್ಯಂಬ ಕಾರ್ಯಂಚ, ಅದಕ್ಕೆ ನಾವು ಏನು ಮಾಡಬೇಕು ಎಲ್ಲ ನೀನು ಹೇಳು. ನೋಡು, ನಿನ್ನ ಮನಸ್ಸಿನೊಳಗೆ ಏನು ಇಚ್ಛಾದನೋ ಅದು ನಾನು ಸಾಕಷ್ಟು ಪ್ರಯತ್ನ ಮಾಡಿ ಪೂರ್ಣ ಮಾಡೇ ತೀರ್ತೇನೆ. ವಿನಾಕಾರಣವಾಗಿ ಶರೀರವನ್ನು ಒಣಗಿಸಬೇಡ. ಅಭಾಗ್ಯಾಹಂ ಮಹಾರಾಜ್ಞಿ ವಿಷಪಾನಂ ಕರೋಮಿ ಚ ಸಾ ಚ ದುಃಖತರಾದೀನ ರದತಿ ದುಃಖಿತಾ ಭವತ. ನಾನು ನನಗೆ ಭಾಗ್ಯ ಇಲ್ಲ. ಸಾ ಚ ದುಃಖಪರಾಧೀನ, ಅವಳು ಮತ್ತಿಷ್ಟು ದುಃಖದ ಅಳ್ತಾ ಇದ್ದಾಳಂತೆ. ನೀ ಹೇಳದೇ ಇದ್ದರೆ ನನಗೆ ಬಹಳ ವಿಷಪಾನ ಮಾಡ್ತೇನೆ ನೋಡು. ನಿನ್ನ ಮನಸ್ಸಿನೊಳಗೆ ಏನಿಲ್ಲ, ನೀನು ಹೇಳದೆ ನಾನು ವಿಷ ತಗೊಂಡು ಸಾಯ್ತೇನೆ ಹೇಳುವಂಥ ಮಗಳಿಗೆ ನಿರ್ಬಂಧ ಮಾಡಿಬಿಟ್ಟು. ಆವಾಗ ಹತ್ತು ಬಹಳ ದುಃಖಿತಳಾಗಿ ತನಗೆ ಅಪ್ಕೋತಕ್ಕಂಥ ತಾಯಿಯನ್ನು ನೋಡಿ ಆವಾಗ ಪದ್ಮಾವತ್ಯೋವಾಚ ಕಿಂ ವದಿಷ್ಯಾಮಿ ಹೇ ಮಾತಃ ಸೌತಿಕಾ ದುಃಖಮಾಗತಂ ಅಥವಾ ಪುತ್ರಲಾಭಂ ವಾ ಪ್ರವದಾಮಿ ನಿಗೂಢಕಂ. ಅಮ್ಮ, ನಾನು ನಿನಗೆ ಏನು ಹೇಳಿ, ಏನು ನನಗೆ ಭಾಳ ಒಳ್ಳೆಯ ಪುತ್ರ ಲಾಭ ಆಗ್ತದೆ ಅಂತ ಹೇಳಿದೆ, ಇನ್ನೊಂದೇನೋ ದೊಡ್ಡ ಲಾಭ ಅಂತ ಹೇಳಿದೆ. ನಾ ಕೃತ್ಯಂ ತಾದೃಶಂ ಕಿಂಚಿತ್ ಜಾತಂ ಕಾಪಿತುಮೇವರೇ ಕಾಂಕ್ಷಾ ಸಂಪ್ರತಿ ಮಧ್ಯೆ. ನನಗೆ ಅಂಥದ್ದೇನೂ ಆಗಿಲ್ಲ. ನೀ ವಿಷಪ್ರಾಶನ ಮಾಡಿ ಸಾಯುವಷ್ಟು ಅಪರಾಧ ಏನು ಮಾಡಿದೆ. ನನಗೆ ಒಂದು ಮಾತು, ಅದನ್ನು ಹೇಳಲಿಕ್ಕೆ ನನಗೆ ಬಹಳ ಬೆಳೆ ಆಗ್ತಾಯಿದೆ, ಸಂಕೋಚ ಆಗ್ತಾಯಿದೆ. ಆದರೂ ಈ ತಾಯಿ ಇಷ್ಟು ಆರ್ತಳಾಗಿ ಕೇಳ್ತಾ ಇದ್ದೆ ಅಂತ ಹೇಳ್ತೇನೆ. ತ್ವಯಾಜ್ಞಪ್ತ, ಆವತ್ತು ಈ ವಾರದಿಂದ ನಿನ್ನಿಂದ ಆಜ್ಞಪ್ತರಾಗಿ ನಾವು ಹೂಗಳಿಂದ ತುಂಬಿರ್ತಕ್ಕಂಥ ಉದ್ಯಾನಕ್ಕೆ ಹೋದೆವು. ಅದಕ್ಕೆ ಪುಷ್ಪವಾಟಿಕ ಅಂತ. ಎಲ್ಲ ಗೆಳತಿಯನ್ನು ಕೂಡ್ಕೊಂಡು ಹೋದೆವು. ಸಾಕಷ್ಟು ಓಡಾಡಿದೆವು, ಸಂತೋಷಪಟ್ಟೆವು, ಆರಾಮಾಗಿ ತಿರುಗಾಡಿದೆವು. ಆ ಕಾಲಕ್ಕೆ ಒಂದು ಕಟ್ಟೆ ಮೇಲೆ ಕೂತ್ಕೊಂಡಾಗ ತತ್ರ ಕಶ್ಚಿತ್ ಪುಮಾನ್ ಪ್ರಾಪ್ತ ಪುರಾಣ ಪುರುಷೋತ್ತಮ, ಕುದುರೆ ಮೇಲೆ ಒಬ್ಬಾತ ಇಂಥ ಸುಂದರಾಂಗ ವ್ಯಕ್ತಿ ಕಾಣಿಸಿದ. ಅವನು ಪುರಾಣ ಪುರುಷೋತ್ತಮ, ಅನಾದಿ ಕಾಲದಿಂದ ವೇದ್ಯನಾದಂಥ ಶ್ರೀನಿವಾಸ ಇರ್ಬೋದು ಅಂತ ಅನಿಸ್ತು. ಮಾತಸ್ಸರಾಮಿ ತದ್ಭಕ್ತನ ತಾಯಿ ಅವತ್ತ ಪುರುಷನ ಸುಂದರವಾದಂಥ ಮುಖ ಪಂಕಜವನ್ನು ನೋಡಿದೆ. ಪುಂಡರೀಕ ನಿವೇಕ್ಷಣ, ಕಮಲದ ಅಲ್ಲಿದ್ದ ಕಮಲದ ಮುಖ ಇತ್ತು. ಅಂಥ ಪುರುಷನ ಜಗತ್ತಿನಾಗಿ ಎಲ್ಲೂ ನೋಡಿಲ್ಲ, ಮುಂದೆ ನೋಡಂಗಿಲ್ಲ. ಅವನ ಇಲ್ಲಾರ್ದೇನೆ, ಅವನ ಲಗ್ನ ಆಗಲಾರ್ದೇನೆ ನಾ ಜೀವಂತಿರ್ಲಿಕ್ಕೆ ಶಕ್ಯನಿಲ್ಲ. ಸತ್ಯಮಿತ್ಯವಧಾರಯ, ಸತ್ಯ ತಿಳ್ಕೊಂಬಿಡು, ನನ್ನ ಮಾತು ಸತ್ಯ. ಆ ಪರಮಾತ್ಮನ ಚರಿತ್ರೆ ಜ್ಞಾನಿಗಳೇ ಬಲ್ಲರು. ಏನ್ರೆ ಈ ಪಾಪಿಷ್ಠರಾಗತಕ್ಕಂಥ ಮಾನವರಿಗೆ ಆ ಭಗವಂತನ ಮಹಿಮೆ ತಲೆ ಗೊತ್ತದೆ. ನಿಜವಾಗಿ ಹೇಳ್ತಾನಮ್ಮ, ಅವನೆಲ್ಲ ಲಕ್ಷಣಗಳನ್ನು ನೋಡಿದರೆ ಅವನ ಸುಂದರವಾದಂಥ ಮುಖ, ಅವನ ಉರಸ್ಸು, ಅವನ ಬಾಹುಗಳು, ಅವನ ಕಟಿಪ್ರದೇಶ, ಅವನ ಸುಂದರವಾಗಿರ್ತಕ್ಕಂಥ ಊರುಗಳು, ಅವನ ಪಾದ, ಇದು ನೋಡಿದರೆ ನಾವು ಭಾಗವತಾದಿ ಶಾಸ್ತ್ರಗಳಲ್ಲಿ ಏನು ಆ ಪರಮಾತ್ಮ ಲಕ್ಷಣ ನೋಡ್ತೀವಲ್ಲ, ಸಂಚಿಂತಯದ್ ಭಗವತಶ್ಚರಣಾರವಿಂದಂ, ಆ ವೇದಾಂಗಗಳಲ್ಲಿ ಹೇಳಿದ ಆ ಪರಮಾತ್ಮನ ಸುಂದರವಾದಂಥ ಮನೋಹರ ವಿಗ್ರಹವೇ ಆ ದೇವರೇ, ನಾರಾಯಣ ದೇವರೇ ಬಂದಾರೆ. ನಾನು ತಿಳ್ಕೊಂಡ್ಬಿಟ್ಟಿದ್ದೇನೆ. ಸತ್ಯಂ ಸರ್ವೋತ್ತಮ ಸಾಕ್ಷಾತ್, ನನಗೆ ಅನ್ನಿಸ್ತಾ ಇದೆ ಏನು ಸಾಕ್ಷಾತ್ ಸರ್ವೋತ್ತಮನಾಗತಕ್ಕಂಥ ಪುರುಷೋತ್ತಮ ನಾರಾಯಣನೇ ಬಂದಿದ್ದ. ದಕ್ಷಿಣಂ ಪಾಣಿಮಾಶ್ರಿತ್ಯ ರಾಜತೆ, ಯಾವನ ಬಲಗೈ ಒಳಗ ಚಕ್ರ ಕಾಣಿಸ್ತಾನೆ. ಇದು ದೂರಿ ನೋಡ್ತಾ ಇದ್ದಾನೆ, ಚಕ್ರ ಚಿಹ್ನೆ ಕಾಣಿಸ್ತಾನೆ. ಏನಿದೆ ಅವನ ಇನ್ನೊಂದು ಕೈ ಒಳಗೆ ಶಂಖ, ಹಂಸದಂತೆ ಹಂಸ ಪಕ್ಷಿ ಅಂತ ಕಾಣಿಸ್ತಾ ಇದೆ. ಯಾವನ ಕಂಠದಲ್ಲಿ ಕೌಸ್ತುಭ ಮಣಿ ಇತ್ತು, ಕಣದಲ್ಲಿ ಮಕರ ಕುಂಡಲಗಳಿತ್ತು. ಎಷ್ಟು ಚಕ್ರ ಪ್ರಭಾವೇಣ ದಗ್ಧ ವಾರಾಣಸೀಪುರ, ಯಾವ ಪರಮಾತ್ಮನ ಚಕ್ರ ಪ್ರಭಾವದಿಂದ ಕೃಷ್ಣ ಪರಮಾತ್ಮ ಅಭಿಮಂತ್ರಾಣೆ ಮಗದಾಗ ಇಡೀ ಈ ಕಾಶಿ ಪಟ್ಟಣ ಸುಟ್ಟು ಹೋಯ್ತಂತೆ. ಎಲ್ಲಿ ನೋಡಿದಲ್ಲಿಯೂ ಚಕ್ರವೇ ಮೂಡಿಬಿಡ್ತಂತೆ. ಯಾವ ಪರಮಾತ್ಮನ ಶಾರಂಗ ಧನುಸ್ಸಿನ ಪ್ರಭಾವದಿಂದ ಅದು ಸ್ವಲ್ಪ ಟಂಕಾರ ಮಾಡಿದರೆ ಸಾಕು, ದೈತ್ಯರೆಲ್ಲ ಓಡಿ ಹೋಗಿಬಿಡ್ತಾರೆ. ನೋಡುವಮ್ಮ, ಇದು ಭಗವಂತನ ಲಕ್ಷಣ ಇಷ್ಟೇ ಅಲ್ಲ, ಅನಂತ ಕಲ್ಯಾಣಗಳ ಪರಿಪೂರ್ಣ ಪರಮಾತ್ಮ. ಅವನೇ ಆವತ್ತು ಕಿರಾತ ರೂಪದಾಗ ಬಂದವ. ನನಗೆ ಆಮೇಲೆ ಗೊತ್ತಾಯ್ತು ನನಗೆ, ನಿಮಗೆ ಅವನ ಭಕ್ತರ ಲಕ್ಷಣ ಹೇಳ್ತೀನಿ ಕೇಳು. ಆ ಭಗವಂತನ ಭಕ್ತರು ಯಾರು? ವೇದಶಾಸ್ತ್ರ ಪರ ಏಚ ಧರ್ಮೋಮೃತೆ ಸ್ಥಿತಾ, ಯಾರು ಸ್ವೋಚಿತ ಕರ್ಮಗಳನ್ನು ಮಾಡ್ಕೋತ, ಅಂದರೆ
ಸ್ವಸ್ವ ವರ್ಣಾಶ್ರಮೋಚಿತ ಕರ್ಮಗಳನ್ನು ಮಾಡ್ತಾ ತಮ್ಮ ವೃತ್ತದೊಳಗೇನೆ ಯಾವಾಗ ನಿಷ್ಠರಾಗಿ ವೇದಶಾಸ್ತ್ರ ಪುರಾಣಗಳಲ್ಲಿ ಆಸಕ್ತಿಯುಳ್ಳವರಾಗಿ ವೇದೋಕ್ತವಾಗಿರ್ತಕ್ಕಂತಹ ಕರ್ಮವನ್ನೇ ಮಾಡ್ತಾರೆ. ಭಾಗವತಾದಿ ಶಾಸ್ತ್ರಗಳು, ವೇದಾಂಗಗಳು, ವೇದಗಳು, ಉಪನಿಷತ್ತುಗಳು ಅದನ್ನು ಯಾವಾಗ ಸಿದ್ಧಾಂತ ತಿಳ್ಕೊಂಡು ಅದರಂತೆಯೇ ಆಚರಣೆ ಮಾಡ್ತಾರೆ. ಅವರೇ ವಿದ್ಯುತಾನ್ ವೈಷ್ಣವ, ಅವರು ವೈಷ್ಣವರು. ಅಮ್ಮ, ನನ್ನ ಗಂಡನ ಭಾವಿ ಗಂಡನ ಭಕ್ತರು ಹೆಂಗಿರ್ತಾರೆ ಅಂದರೆ ಶಂಖಚಕ್ರಾಂಕಿತಾಯೇ ಚ ಊರ್ಧ್ವಪುಂಡ್ರಧರಾಶ್ಚಯೇ. ಭಗವದ್ಭಕ್ತರು ಹೇಗಿರ್ತಾರೆ? ಶಂಖ ಚಕ್ರಗಳ ಚಿಹ್ನೆಯನ್ನು ಧರಿಸಿರ್ತಾರೆ, ಊರ್ಧ್ವಪುಂಡ್ರ ಧಾರಣ ಮಾಡಿರ್ತಾರೆ. ಏನೋ ಮತ್ತು ಎಂದೂ ಅವರು ಸುಳ್ಳು ಮಾತಾಡೋಂಗಿಲ್ಲ. ವಿಷ್ಣು ಪರಮಾತ್ಮನನ್ನು ಬಿಟ್ಟು ಇನ್ನೊಬ್ಬ ಸರ್ವೋತ್ತಮ ದೇವತೆಯನ್ನು ನಂಬಂಗಿಲ್ಲ ಅವರು. ಈ ಪಿತೃಮಾತ್ರ ವ್ರತೇ ಸ್ಥಿತ, ತಂದೆ ತಾಯಿ ಗುರುಗಳು ಶಿಷ್ಯಂದರು ಮಿತ್ರರು ಎಲ್ಲರನ್ನೂ ಅವರು ವಿಷ್ಣು ಭಕ್ತರನ್ನಾಗಿ ಮಾಡಿಬಿಟ್ಟಿರ್ತಾರೆ. ತದ್ಭಕ್ತ ಲಕ್ಷಣ. ಇದೆಲ್ಲ ಭಗವದ್ಭಕ್ತ ಇನ್ನೊಂದು ಮುಖ್ಯ ಲಕ್ಷಣ ಅಂತಂದರೆ ಮಂದಸ್ಮಿತರು, ಮುಗುಳ್ನಗೆನಾಗುತ್ತಿರ್ತಾರೆ, ತತ್ವಚಿಂತನೆ ಮಾಡ್ತಿರ್ತಾರೆ. ತಮಗಿಂತಲೂ ಉತ್ತಮರ ಕಂಡರೆ ನಮಸ್ಕಾರ ಮಾಡ್ತಾರೆ, ಮಧ್ಯಮರ ಕಂಡರೆ ಆ ವಿಷ್ಣು ಭಕ್ತರು ಒಂದು ಮೈತ್ರಿ ಮಾಡ್ತಾರೆ, ಚಿಕ್ಕವರ ಕಂಡರೆ ಧರ್ಮೋಪದೇಶವನ್ನು ಮಾಡಿ ಅವರನ್ನು ವಿಷ್ಣು ಭಕ್ತರನ್ನಾಗಿ ಮಾಡಿ ಅವರ ಪಾಪ ಪರಿಹಾರವನ್ನು ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ. ತನಯ ವಚನಂ ಶ್ರುತ್ವ ಇಂತಹ ಭಗವದ್ಭಕ್ತರನ್ನು ಪಡೆದ ಆ ಪರಮಾತ್ಮ ಅವತ್ತು ಕಿರಾತ ರೂಪದಲ್ಲಿ ಬಂದಿದ್ದ. ಅವನನ್ನು ನೋಡಿ ನಾನು ಮೋಹಿತನಾಗಿಬಿಟ್ಟಿದ್ದೇನೆ. ಅಮ್ಮ, ನಾವು ಒಬ್ಬೇನು ಮೋಹಿತರಾಗುವುದು, ಆ ಪರಮಾತ್ಮನನ್ನು ನೋಡಿ ಲಕ್ಷ್ಮೀದೇವಿನೇ ಮೋಹಿತರಾಗ್ತಾರೆ. ಮೋಹಿತ ಅಂದರೆ ಅಲ್ಲೇ ಆಕರ್ಷಿತರಾಗ್ತಾರೆ. ಬ್ರಹ್ಮ ರುದ್ರಾದಿಗಳು ಕೂಡ ಅದಕ್ಕೆ ಮೋಹಿನಿ ರೂಪ ಪರಮಾತ್ಮ ದ್ರೋಣಾಗ ಏನಾಯಿತು? ಯಾಕ್ಷೀರವರ್ಧಿಮಥ ನಾಕ್ಷೀಣ ದರ್ಪದಿತಿ ಜಾಕ್ಷೋ ಬಲಾಕ್ಷಿತಮನ ಪ್ರೇಕ್ಷಾಪ್ತಯೇ ಜನಿಮ ಲಕ್ಷಾಂಶೋ ದೀಕ್ಷಾರಕಾವೃತಮುಖಿ. ಆಮೇಲೆ ಶಿಕ್ಷಾದಿಯುಂ ನಿಗಮ ದೀಕ್ಷಾಸು ಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ ಸಾಕ್ಷಾತ್ ರಮಾಪಿ ಯದನಾಕ್ಷೇಪ ವೀಕ್ಷಣ ವಿಧೌ. ಲಕ್ಷ್ಮೀದೇವಿನೇ ಯಾವ ಸುಂದರವಾದಂಥ ಆ ಪರಮಾತ್ಮನ ಅಂಗ ಸೌಷ್ಠವ ಕಣ್ಣು ನೋಡ್ಕೋತ ಕೂತಾಗ ಇನ್ನೂ ಕಣ್ಣಲ್ಲೇ ಇಟ್ಟಾಳ. ಅಂದಮೇಲೆ ನನ್ನಂಥವಳು ಆ ಪರಮಾತ್ಮನ ಆಸಕ್ತ ಆಗೋದು ಏನು ಆಶ್ಚರ್ಯ ಇದೆ. ನಿತ್ಯ ಅವಿಯೋಗಿನೇ ಆದಂಥ ಲಕ್ಷ್ಮೀದೇವಿನೇ ಆಸಕ್ತಳಾದಾಗ ಅವಳು ಇನ್ನೊಂದು ರೂಪಳಾಗತಕ್ಕಂಥ ನಾನು ಆಸಕ್ತ ಆಗೋದು ಆಶ್ಚರ್ಯ ಅಲ್ಲ ಅಂತ. ಒಳಗಿನ ಧ್ವನಿ ಸತ್ಯಂ ವದವರಾರೋಹೆ ಭ್ರಮೋವಾ ಜ್ವರ ಕಾರಣಂ. ಇದೆಲ್ಲ ಕೇಳಿದ ಕೂಡಿ ಧರಣಿ ದೇವಿಗೆ ಗಾಬರಿ ಆಯಿತು. ಒಟ್ಟೆ ಮಾತಾಡಿದ್ದೀನಿ, ಒಂದು ವಾರ ಆಯಿತು ಮಾತಾಡ್ತಾಳ. ನಿಂಗೇನು ಜ್ವರ ಭಾಳ ಏನು ಹಿಂಗೆ ಮಾತಾಡ್ಕೊತಿದ್ಯೋ, ಖರೆ ಮಾತಾಡ್ಕೊತೀಯೋ, ನಿನ್ನ ಬಾಯಿನಿಂದ ಮಾತೇ ಅಂತ ಬಂದಿಲ್ಲ. ಒಮ್ಮೊಮ್ಮೆ ಜ್ವರ ಭಾಳ ಆದಾಗಲೂ ಮನುಷ್ಯನೇ ಮಾತಾಡ್ತಿದ್ದ, ಅಥವಾ ನೀನು ಸ್ವಾಭಾವಿಕ ಮಾತಾಡ್ತಾ ಇದ್ದೀಯೋ. ಪದ್ಮಾವತಿ ಸತ್ಯಂ ವದಾಮಿ ಹೇ ಮಾತಃ ದುಷ್ಟಯೋ ಮಹಾಪ್ರಭು. ಅಮ್ಮ, ನಾನು ಯಾವುದೋ ಒಂದು ಜ್ವರ ಪಿತ್ ನೆತ್ತಿಗೆ ಅಂತಂತಾರಲ್ಲ, ಹಂಗೆ ಮಾತಾಡ್ತಾ ಇಲ್ಲ. ನಾನು ಚೆನ್ನಾಗಿ ನನ್ನ ಮನಸ್ಸು ಬುದ್ಧಿಯನ್ನು ಸ್ಥಿಮಿತವಾಗಿ ಇಟ್ಕೊಂಡೇ ಮಾತಾಡ್ತಾ ಇದ್ದೇನೆ. ಆ ಮಹಾಪ್ರಭು ನಾನು ನೋಡಿದ್ದ ಮಹಾಪ್ರಭುನೇ. ತದ್ದರ್ಶನ ಧ್ಯೇಯಾಮೇದ್ಯ ಜಾಯತೆ ದೇಹ ಶೋಷಣಂ. ಆ ಭಗವಂತನ ಸಾಕ್ಷಾತ್ಕಾರ ಅವತ್ತೇನಾಯಿತು, ಅಂದಿನಿಂದ ನನಗೆ ಹೋದ ಮೇಲೆ ವಿಯೋಗ ದುಃಖ ಶುರುವಾಯಿತು. ಅದರಿಂದ ನನ್ನ ದೇಹ ಒಣಗ್ತಾ ಇದೆ. ಒಣಗ್ತಾ ಇರೋದು ಮುಖ್ಯ ಕಾರಣ ಅಂದ್ರೆ ಅನ್ನ ನೀರ ಬಿಟ್ಟದಕ್ಕೆ ಆ ಭಗವಂತನ ದರ್ಶನ ಆಗ್ತಾ ಇಲ್ಲಲ್ಲ. ಬಂದಾಗ ನಾವು ಕಣ್ಣದಿಂದ ಪೂರ್ಣವಾಗಿ ನೋಡಿ ಸ್ತೋತ್ರ ಮಾಡಲಾರ್ದೆ ಕಲ್ಲು ಬಗೆದು ಬಿಟ್ಟಿವಲ್ಲ, ನಾವೆಂಥ ಮೂರ್ಖರು ಅಂತ ಬಿಟ್ಟರು. ಸದಾನಂದವಾಚ. ಈ ಪ್ರಕಾರವಾಗಿ ಅಂದ ಮೇಲೆ ತಾಯಿ ಧರಣಿ ದೇವಿ ಏನು ಮಾಡಿದ್ಲು, ಮಗಳಿಗೆ ಸಮಾಧಾನವನ್ನು ಮಾಡಿ ಗಂಡನ ಕಡೆಗೆ ಹೋಗ್ತಾಳೆ. ಪಾಕಾರ್ಥಂ ಪರಮಾನಂದ ಭರಿತ ಭಾಗ್ಯ ಸಂಪದ ಪುತ್ರಂಗ ಶೋಣಕ ಸಂತಬ್ಧಂ ಕೃಚ್ಛ ಸಂತಾಪ ಸಂಯತಂ. ಅವಾಗ ಏನು ಮಾಡಿದ್ರು, ಆ ಮಗಳಿಗೆ ಎಲ್ಲ ಥರದ ಸಮಾಧಾನವನ್ನು ಮಾಡಿ ಗಂಡನ ಕಡೆಗೆ ಬಂದರು ಧರಣಿದೇವಿ. ಆಕಾಶರಾಜನಿಗೆ ಹೇಳ್ತಾಳಂತ, ಪುತ್ರಿಕಾಯ ವಿಶೋಷಣ. ನಮ್ಮ ಮಗಳ ಈ ದೇಹ ಒಣಗಿದ್ದ ಕಾರಣ ಏನು ಗೊತ್ತಾಯ್ತೇನೋ, ಇದೇ ಅಂದು ನೋಡಿದ ಪುರುಷನನ್ನು ಆಕೆ ಇನ್ನೊಂದು ನೋಡ್ಬೇಕಂತ ಇಚ್ಛೆ ಆದ, ಲಗ್ನ ಆಗಬೇಕಂತ ಇಚ್ಛೆ ಆದ. ಕಾರಣಂ ಧರ್ಮವೇ ದೇವಿ ಉತ್ತಮ ಧರ್ಮದೇವಿ ಹೇಳಿದ ಕಾರಣ ಮತ್ತು ಪದ್ಮಾವತಿ ಹೇಳಿದ್ದು ಎರಡು ಒಂದೇ ಆಯಿತು. ಏನು ಆ ಧರಣೀದೇವಿ ಧರ್ಮದೇವಿ ಏನು ಹೇಳಿ ಹೋಗಿದ್ಲೋ ಅದನ್ನೇ ನಿನ್ನ ಮಗಳು ಹೇಳಿದ್ದಾಳೆ.
ಸರ್ವಂ ಸಂಬೋಧ ಎಲ್ಲವನ್ನು ತನ್ನ ಮಗಳ ಅಭಿಪ್ರಾಯವನ್ನು ಗಂಡನಿಗೆ ಹೇಳಿದ್ದಾರೆ. ಯಾಕೆ ಅಂದರೆ ಇವೆಲ್ಲ ವಿಷಯಗಳು ಹೆಣ್ಮಕ್ಕಳು ತಂದೆ ಮುಂದೆ ಹೇಳಂಗಿಲ್ಲ, ತಾಯಿ ಮುಂದೆ ಹೇಳ್ತಾರೆ. ಏತಸ್ಮಿನ್ನೇವ ಸಮಯೇ ಕನ್ಯಾಶ್ಚ ಬಕುಲಾನಮಿತಿ ಇಷ್ಟೆಲ್ಲ ಆಕಾಶರಾಜನಿಗೆ ಹೇಳಿ ಒಳಗೆ ತಿಳಿಸೋ ವೇಳಾಕೆನೆ ದೂತರು ಬಂದು ಹೇಳಿದರು, ಅಮ್ಮ ನಿಮ್ಮನ್ನು ಕಾಣಲು ಯಾರೋ ಬಕುಲ ಅಂತ ಹೆಣ್ಮಗಳು ಬಂದಿದ್ದಾರೆ. ಆಮೇಲೆ ಅವ್ರ ಜೊತೆಗೆ ಈ ಕಪಿಲೇಶ್ವರನಿಗೆ ಅಭಿಷೇಕ ಮಾಡುವ ಸಲುವಾಗಿ ಬ್ರಾಹ್ಮಣರನ್ನು ಕೆಲವು ಕುಮಾರಿಯರನ್ನು ಕೊಟ್ಟು ಕಳಿಸಿದ್ರಿ, ಅವರ ಜೊತೆಗೆ ಬಂದಿದ್ದಾರೆ. ಸಂಭಾರಾನ್ ಶಿರಸಾಧತ್ವ ಎಲ್ಲ ಬಂದಿದ್ದಾರೆ. ರಾಜಧಾನಿಗೆ ಬಂದು ಅಲ್ಲಿ ರಾಜಮಂದಿರವನ್ನು ನೋಡಿದ್ರು ಬಕುಲಾದೇವಿ. ಅವಳನ್ನು ಅಗದಿ ಭಕ್ತಿಯಿಂದ ಕರ್ಕೊಂಡು ಬಂದರು. ಸಂಪೂಜ್ಯ ವಿಧಿಪೂರ್ವಕ ಅವಳಿಗೆಲ್ಲ ಗಂಧ ಪುಷ್ಪ ಅಕ್ಷತಗಳಿಂದ ವಸ್ತ್ರಗಳಿಂದ ಉಪಚಾರ ಮಾಡಿ ಕರ್ಕೊಂಡು ಬಂದರು. ಆವಾಗ ಸ್ವಯಂ ಭುಕ್ತ ಮಹಾರಾಜ ಬ್ರಾಹ್ಮಣನ ಮಥಾಜ್ಞೆಯ ಸಾಪಿ ಭುಕ್ತ್ಯ ಮಹಾರಾಜ ಧರಣಿ ಬೈರಾಗತ. ಅವಾಗ ಎಲ್ಲ ರೀತಿಯ ಅವರಿಗೆ ಏನು ಮಾಡಿದರು, ಶ್ರೇಷ್ಠವಾಗಿರ್ತಕ್ಕಂತಹ ಗೌರವವನ್ನು ಮಾಡಿ ಆಗ ದದರ್ಶತ ಮಹಾರಾಜ ಬಕುಲಾಂ ನವರೂಪಿಣಿ. ಆ ಬಕುಲಾದೇವಿಯನ್ನು ನೋಡಿದರು. ಯಾರು? ಧರಣಿದೇವಿ. ಧರ್ಮದೇವಿ ಬಂದ ಕೂಡಲೇ ಆ ಧರ್ಮದೇವಿ ಹೇಳಿದ ನೆನಪಾಯ್ತು, ಕೊರಮಂಜಿ ಹೇಳಿದ ನೆನಪಾಯ್ತು. ಸಮೀಪಕ್ಕೆ ಬಂದರು. ಪಪ್ರಚ್ಛತಾ ತದಾ ಕನ್ಯಾ ಏತದ್ ವೃತ್ತಾಂತ ಕೋವಿದಾಹ ಧರಣಿಯುವಾಚ ಪೃಚ್ಛತಾಂ ಕನ್ಯಕಾಸ್ಯ ಕಿಮಾಗಮನ ಕಾರಣಂ. ರಾಜರು ಒಮ್ಮೆ ತಾವು ಡೈರೆಕ್ಟ್ ಪ್ರಶ್ನೆ ಮಾಡೋಂಗಿಲ್ಲ. ಹೇ ಕನ್ಯಕೆಯರೇ, ನಿಮ್ಮ ಒಟ್ಟಿಗೆ ಬಂದಿದ್ದಾರಲ್ಲ ಈ ವೃದ್ಧ ಹೆಣ್ಮಗಳು, ಇದು ಯಾಕೆ ಬಂದಾರೆ ಕೇಳಿ, ಏನು ಕಾರಣ, ನಮ್ಮ ಕಡೆಗೆ ಬರಲಿಕ್ಕೆ ಏನು ಕಾರಣ ಎಲ್ಲ ಗೊತ್ತಿತ್ತು ಅವಳಿಗೆ. ಒಮ್ಮೆ ತಾನು ಗುಡ್ಡಾಗಿ ಬಿಟ್ಕೊಡ್ತಾಳೆ. ಕೈಶಾ ಅಕಸ್ಮಾತ್ ಇವರು ಎಲ್ಲಿಂದ ಬಂದರು, ಯಾಕೆ ಬಂದಿದ್ದಾರೆ, ಇವಳು ಭಾಳ ನಮಗೆ ಪೂಜ್ಯ ಅಂತ ಅನ್ನಿಸ್ತಾ ಇದ್ದಾಳೆ, ಇವಳು ನೋಡಿದರೇ ಮಹಾಪೂಜ್ಯ ಅಂತ ಅನ್ನಿಸ್ತಾಳೆ. ಹಾಗಾದರೆ ತದಾಜ್ಞಕಾರಿಕಾ ಕಾಚಿತ್ ವಾಕ್ಯಮಹ ಮಹೀಪತಿ. ಆಗ ಆ ಧರಣಿದೇವಿಯ ಒಬ್ಬಾಕೆ ಸೇವಕಿ ಹೇಳ್ತಾಳಂತೆ, ಏನು, ಈ ಬಂದಿರತಕ್ಕಂಥ ಹೆಣ್ಮಗಳು ಪನ್ನಗ ಶೈಲೇಂದ್ರೇ ಸ್ವಾಮಿ ಮೇ ವೆಂಕಟೇಶ್ವರ. ಇವಳು ಹೇಳ್ತಾಳೆ, ಪನ್ನಗ ಶೈಲ ಶೇಷಾಚಲವಾಸಿಯಾಗಿರ್ತಕ್ಕಂಥ ಶ್ರೀನಿವಾಸನೇ ನಮ್ಮ ಸ್ವಾಮಿ. ನಾ ಅವನ ದಾಸಿ, ತಾಯಿನೂ ಆಗಬೇಕು, ಎರಡೂ ಆಗಬೇಕು. ಕಾರ್ಯಮಸ್ತಿ ಕಥಿತಂತಯ ಬಕುಲಮಾಲಯ. ಅವಳೇ ಹೇಳಿದ್ನಂದ್ರೆ ಬಕುಲಾದೇವಿ ಈಕೆ ಹೆಸರು ನಿಮ್ಮ ರಾಣಿಯ ಕೆಳಗೆ ನಮ್ಮ ಕೆಲಸದ ಅಂತ ಹೇಳಿದ್ವಿ. ವಯಂ ಪ್ರಾಪ್ತ ಮಹಾಭಾಗ. ನಾವು ಕೂಡ ಆಗ ನಾವು ಅಲ್ಲಿಂದ ಬಂದಿದ್ದೇವೆ, ನಮ್ಮೊಟ್ಟಿಗೆ ಬಾ ಅಂತ ಹೇಳಿದೆವು. ನಮ್ಮೊಟ್ಟಿಗೆ ಇವಳು ಬಂದಿದ್ದಾಳೆ, ನಿಮ್ಮ ಹತ್ತಿರ ಕೆಲಸ ಉಂಟು ಅಂತೇಳಿ ಪೃಚ್ಛತಾಂ ತಾಂಚ ವೃತ್ತಾಂತಂ ತದಾಗಮನಂ ಸಖೆ. ಈ ಪ್ರಕಾರವಾಗಿ ನೀವೇ ಕೇಳಿಬಿಡ್ರಿ ರಾಣಿಯರು ಯಾಕೆ ಬಂದಿರಿ ಇತ್ಯಾದಿಗಳು. ಆವಾಗ ಧರಣಿದೇವಿ ಆಗಲಿ ಅಂತ ಹೇಳಿ ತಿಷ್ಟಭದ್ರೇ ವರಾರೋಹಿ ರತ್ನಪೀಠೆ ಸುನಿರ್ಮಲೆ. ಹೇ ಶ್ರೇಷ್ಠವಾದಂತಹ ಸ್ತ್ರೀಯಳೆ, ನಿನ್ನ ಮುಖದಲ್ಲಿ ತೇಜಸ್ಸು, ಶಾಂತಿ, ಶುಭ ಎಲ್ಲ ಕಾಣಿಸ್ತಾರೆ, ಮಂಗಲಿ ಕಾಣಿಸ್ತಾರೆ. ನಿಮ್ಮಂತರ ಕೆಳಗೆ ಕೊಡಬಾರ್ದು, ಅತ್ಯುತ್ತಮ ಮಂಗಳಕರವಾದಂಥ ದೊಡ್ಡ ಆಸನದಾಗ ಕೂಡ್ರಿ, ರತ್ನಪೀಠದಲ್ಲಿ ಕೂಡ್ರಿ. ಇಷ್ಟು ಹೇಳಿ ರತ್ನಪೀಠದಲ್ಲಿ ಅವರು ಕೂಡಿಸಿದ್ರಂತೆ. ಯಾರು? ನಮ್ಮ ಧರಣಿದೇವಿಯನ್ನು. ಮೇನೇ ಕೃತಾರ್ಥಂ. ಭಾಳ ಸುಂದರವಾಯಿತು, ನಮ್ಮ ಸಂತೋಷ ಆಯಿತು, ನಮ್ಮ ಜನ್ಮ ಸಫಲವಾಯಿತು. ಉವಾಚ ನೃಪಭಾರ್ಯಾಥ ಧರಣಿ ದೇವಮಾತರು. ನೋಡ್ರಿ, ಪರಮಾತ್ಮನ ತಾಯಿ ಸ್ಥಾನದಾಗ ಬಂದಿರತಕ್ಕಂಥ ಆ ಬಕುಲಾದೇವಿಗೆ ಅಂಥ ಮರ್ಯಾದೆ. ಭಗವದ್ ಭಕ್ತರಿಗೆ ಮರ್ಯಾದೆನೇ ಎಷ್ಟು. ಸ್ವಾಗತಂತೆ ಮಹಾಭಾಗೆ. ಹೇ ಬಕುಲ ಮಾಲಿಕೆಯೇ, ನಿಮಗೆ ಸುಸ್ವಾಗತ, ಸುಸ್ವಾಗತ. ನೀವು ಬರ್ತಕ್ಕಂಥ ಮುಖ್ಯ ಕಾರಣ ಏನು? ನೀವು ಬಂದದ್ದು ನಮಗೆ ಬಹಳ ಸಂತೋಷವಾಗಿದೆ, ನಾವು ಕೃತಾರ್ಥರಾಗಿದ್ದೇವೆ. ನಿಮ್ಮಂಥ ಸಜ್ಜನರ ಸಹವಾಸ ನಮಗೆ ಬೇಕೇ ಆಗಿತ್ತು. ದಯವಿಟ್ಟು ಆಜ್ಞಾ ಮಾಡಿರಿ, ನೀವು ಯಾವುದಕ್ಕೆ ಬಂದಿರಿ ಆ ಪ್ರಶ್ನವನ್ನು ಕೇಳಿ, ಅದನ್ನು ಪೂರೈಸಕ್ಕೆ ಪ್ರಯತ್ನ ಮಾಡ್ತೀವಿ. ಕಿಮರ್ಥಂ ಆಗಮೋ ಮಾತಃ ಬಭಾಷೆ ಬಕುಲಾ ಭಾರ್ಯಾಂ ರಾಜ್ಞಸ್ತಶ್ಚ ಮಹಾತ್ಮನಃ. ಆ ಕಾಲಕ್ಕೆ ಬಕುಲಾದೇವಿಯು ಬಹಳ ಗಂಭೀರವಾಗಿ ಹೇಳ್ತಾಳೆ, ನಾವು ಮುಖ್ಯವಾಗಿ ಬಂದದ್ದು ಬಕುಲೋವಾಚ ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾಸಿದೇನ ಚ. ನಾವು ಮುಖ್ಯವಾಗಿ ಬಂದದ್ದು ಕನ್ಯಾಪೇಕ್ಷೆ, ನಿಮ್ಮ ಹತ್ತಿರ ಕನ್ಯಾ ಬೇಡಕ್ಕೆ ಬಂದಿದ್ದೀವಿ. ಇನ್ನೂ ನೂರಾರು ಕಾರಣ ತೊಗೊಂಡು ಅವೆಲ್ಲ ಮುಖ್ಯ. ಮುಖ್ಯವಾಗಿ ಬಂದದ್ದು ಕನ್ಯಾಪೇಕ್ಷೆ. ಆದ ಕಾರಣ ಮುಖ್ಯವಾಗಿರ್ತಕ್ಕಂಥ ನಮ್ಮ ಈ ಕನ್ಯಾಪೇಕ್ಷಾ ನಾವು ಮಾಡಿದ್ದೇವೆ. ನಿಮ್ಮ ಕನ್ಯೆಯನ್ನು ಬೇಡಲಿಕ್ಕೆ ಬಂದಿದ್ದೇವೆ, ನಿಮ್ಮ ಅಭಿಪ್ರಾಯ ಹೇಳಬೇಕು.
ಬೆಳಗ್ಗೆ ಹಾಂ ಆಯ್ತು 12. ಧರಣಿವಾಚ ಸಮ್ಯಗುಕ್ತಂ ತ್ವಯಾ ದೇವಿ ವರಾಪೇಕ್ಷಾ ವ್ಯವರ್ತತೆ. ಹೇ ಮಹಾದೇವಿ, ಬಕುಲಮಾಲಿಕೆ ಭಾಳ ಚೆನ್ನಾಗಿ ಮಾತಾಡಿದ್ರಿ. ನಿಮಗೆ ಕನ್ಯಾಪೇಕ್ಷ ಅಲ್ಲ, ನಮಗೂ ವರಾಪೇಕ್ಷ ಅಲ್ಲ ಅಂತ. ಇಬ್ಬರಿಗೂ ಅಪೇಕ್ಷ. ನಿಮಗೆ ಕನ್ಯಾಪೇಕ್ಷಾನು ವರಾಪೇಕ್ಷ. ಗೋವಾ ವರ ಕಚ್ಚದೇಶ. ಈಗ ನಾವು ನನಗೆ ಕೇಳ್ತೇನೆ ನಿಮಗೆ, ಆ ವರ ಯಾವುದು, ಅವನು ಇರ್ತಕ್ಕಂತಹ ಸ್ಥಳ ಯಾವುದು, ಆ ವರನ ಗೋತ್ರ ಯಾವುದು, ನಕ್ಷತ್ರ ಯಾವುದು, ಅವನ ಜನನಿ ಯಾರು, ಅವನ ತಾಯಿ ಯಾರು, ತಂದೆ ಯಾರು, ಅವನಿಗೆ ಅಣ್ಣತಮ್ಮಂದ್ರೆ ಯಾರು, ಕುಲ ಏನು, ಅವನ ಆಚಾರವೇನು, ಅವನ ಜಾತಿ ಯಾವುದು, ಅವನ ಕುಲಾಚಾರ ಯಾವುದು, ದಯವಿಟ್ಟು ನಮಗೆ ಹೇಳ್ತಕ್ಕಂಥದ್ದು. ಮುಖ್ಯವಾಗಿ ಅವನ ಉದ್ಯೋಗ ಏನು ಅಂತ ಕೇಳ್ತಾರಲ್ಲ, ಇವತ್ತು ನೌಕರಿ ಕೇಳ್ತಿರ್ತಾರೆ, ನೌಕರಿಗೆ ಕೇಳ್ತಿದ್ದಿಲ್ಲ, ಅವನ ಆಚಾರವೇನು ಅದಾದ್ರೂ ಗೊತ್ತಾಗ್ಬಿಡ್ತಿತ್ತು. ಬಕುರೋವಾಚ ಶೃಣುರಾಣಿ ಸವಿಸ್ತಾರಂ. ಹೇ ಮಹಾರಾಜ್ಞಿ, ನಿಜ ಕನ್ಯಾ ಕೊಡ್ತಕ್ಕಂಥದ್ದು ಎಲ್ಲ ಕೇಳೋದು ಸ್ವಾಭಾವಿಕ. ಇದು ಇಡೀ ಜನ್ಮ ಸಂಬಂಧ ಇರ್ತದೆ. ಅದಕ್ಕೆ ಚೆನ್ನಾಗಿ ಕೇಳೇ ಕನ್ಯಾ ಕೊಡಬೇಕು. ಪಟಕಂತ ಯಾರೋ ಒಬ್ಬರು ಹೇಳಿದ್ರು, ಅದು ಕೊಟ್ಟು ಮುಗಿಸ್ಲಿಕ್ಕೆ ಅದೇನೋ ಮಾರ್ಕೆಟಿನ ಬಾಳೆಹಣ್ಣಲ್ಲ, ಅದನ್ನು ಚೆನ್ನಾಗಿ ನೋಡಿ ಕೊಡಬೇಕು. ಅದಕ್ಕೆ ನೀವು ಸರಿಯಾಗಿ ಕೇಳಿದ್ದೀರಿ, ನಾನು ಹೇಳ್ತೇನೆ ಕೇಳು. ನಾನು ಗೋತ್ರ ನಕ್ಷತ್ರ ಎಲ್ಲ ಹೇಳ್ತೇನೆ. ದೇವಕಿ ಜನನೀ ತಸ್ಯ. ನಮ್ಮ ವರನ ತಾಯಿ ಸಾಕ್ಷಾತ್ ದೇವಕಿ. ಆ ವರನ ತಂದೆ ಶೂರರಾಜನ ಮಗನಾಗತಕ್ಕಂಥ ಸಾಕ್ಷಾತ್ ವಸುದೇವ. ನಿಶಾಕರ ಕುಲಂ, ಚಂದ್ರವಂಶ ಒಂದು ವಂಶ. ಅವನಿಗೆ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತಂತಾರೆ. ವಶಿಷ್ಠ ಗೋತ್ರೋತ್ಪನ್ನ, ಶ್ರವಣ ನಕ್ಷತ್ರ. ಈ ಸದ್ಯಕ್ಕೆ ಇರುವುದು ಮುಕ್ಕಾಂ ವೆಂಕಟಗಿರಿಯಲ್ಲಿ. ಅವನು ವಿದ್ಯಾವಾನ್, ಸಮಗ್ರ ವಿದ್ಯೆಯಲ್ಲಿ ಪಾರಂಗತ, ಮತ್ತು ಧನವಾನ್. ಬರೀ ವಿದ್ಯಾ ಅಂತಷ್ಟೇ ಅಲ್ಲ, ಧನವಾನ್ ಅಂದ್ರೇನು, ಧನ ಸಂಪತ್ತಿಗೆ ನಿಯಾಮಕನಾದ ಲಕ್ಷ್ಮೀದೇವಿಯ ಪತಿ ಅವ. ಮಹಾಬಲಿಷ್ಠ, ಭಾರೀ ನಮ್ಮ ವರ ಆಚಾರ ಸಂಪನ್ನ, ಒಳ್ಳೆಯ ಸಂಧ್ಯಾವಂದನ ಸ್ನಾನ ಪೂಜೆ ಎಲ್ಲ ಮಾಡ್ತಾನೆ. ಪಂಚವಿಂಶತಿ ವಾರ್ಷಿಕ, 25 ವರ್ಷ. ಇದು ಪಾಣಿಗ್ರಹಣದ ಕಾಲ ಅಂತ ನಾವು ಬಂದಿದ್ದೇವೆ. ಇಂಥ ನಮ್ಮ ಯೋಗ್ಯ ವರನಿಗೆ ಈ ಕನ್ಯೆಯನ್ನು ಕೊಟ್ಟೇನು ಸುಖ ಆಗ್ತದಮ್ಮ. ಕಿಮತ್ರ ಭವನೋಕ್ತೇನ ದರ್ಶನಾತ್ಯೆ ಸುಖಂ ಭವೆ. ಹೆಚ್ಚೇನು ಹೇಳಂಗಿಲ್ಲ. ಆ ವರ್ಣನ ನೀವು ಕಣ್ಣಾರೆ ನೋಡಿಬಿಟ್ಟರೆ ನೀವು ಸುಖ ಆಗಿಬಿಡ್ತದೆ. ತದ್ವೃತ್ತಮಖಿಲಂ ಶುತ್ವಾ ತಾಮಃ. ಅವನ ಎಲ್ಲ ವೃತ್ತಾಂತವನ್ನು ಕೇಳಿ ಆ ಮಕ್ಕಳ ಯುಕ್ತಿ ಧರಣಿದೇವಿಗೆ ಆಕಾಶಾದಿ ಭಾಳ ಸಂತೋಷ ಆಯ್ತಂತೆ. ಧರಣಿದೇವಿ ಅಂತಾಳಂತೆ, ಶಂಕಾಜಾತ ವರಾರೋಹೆ ಅಂತ ಆಯ್ತು. ಒಂದು ಎಷ್ಟೆಲ್ಲ ಕೇಳಿ ಅವನ ವರ, ಅವನ ಗೋತ್ರ, ಅವನ ಕುಲ, ಅವನ ಆಚಾರ, ಅವನ ಬಲಿಷ್ಠ ಶ್ರೀಮಂತಿಕೆ ಎಲ್ಲ ಸಂತೋಷ ಆಯ್ತು ಭಾಳ. ನೀವು ಹೇಳೋ ವೇಳಕ್ಕೆ ನಮ್ಮ ಬಾಯ ನೀರು ಬಂದು ಕನ್ಯಾ ಕೊಡ್ಬಿಟ್ಟು ಒಂದಿನ ಸೊಸೆ ಬರ್ಲಿಕ್ಕತ್ತದ. ಅವನು ಒಳ್ಳೆಯ ಭಾಗ್ಯಶಾಲಿ ಅಂತೀರಿ, ಕುಲೀನ ಅಂತೀರಿ, ಬುದ್ಧಿಮಾನ್ ಅಂತೀರಿ, ಯುವ ಅಂತೀರಿ, ಬಲಿ ಅಂತೀರಿ, ಭಾರಿ ಉತ್ತಮ ಮಾತುಗಾರ ಅಂತೀರಿ. ಇಷ್ಟೆಲ್ಲ ವರನಿಗೆ ಬೇಕಾದ ಎಲ್ಲ ಅದ್ಭುತ ಗುಣಗಳು ಇದ್ದಾಗ ನಕೃತ ವಿವಾಹ. ಲಘು ಲಗ್ನಕ್ಕೆ ಆಗಿದೆ. ಇನ್ನೊಂದು ಹಿಂದಿನ ಕಾಲದ ಲಗ್ನ ಲಘು ಆಗಿಬಿಡ್ತಿತ್ತು 18 ವರ್ಷಕ್ಕೆ. ಈಗ 25 ವರ್ಷ ಅಂದರೆ ಭಾಳ. ಆ ಕಾಲಕ್ಕೆ ಈಗ 25 ಈಗ ಲಗ್ನ ಮಾಡಿದ್ರಿ, ಆಗ ಇನ್ನೂ 30 ವರ್ಷ ಆಗಂತಿದ್ದೆ. ಅವಾಗ 25 ವರ್ಷ ಅಂದ್ರೆ ಇನ್ನೂ ಲಗ್ನ ಆಗಿಲ್ಲ ಮಂದಿ ಕೇಳ್ತೀನಿ. ಅವಳ ಮಾತನ್ನು ಕೇಳಿ ಅವರಿಗೆ ಮನಸ್ಸಿಗೆ ಚಿಂತೆ ಆಯಿತು. ಈ ಅನಿರೀಕ್ಷಿತ ಪ್ರಶ್ನೆ ಬಕುಲಾದೇವಿಗೆ ಹಿಂಗೆ ಕೇಳಿದ್ರೆ ಉತ್ತರ ಏನು ಕೊಡಬೇಕಂತ ಮೊದಲು ಚಿಂತನೆ ಮಾಡಿದ್ದಿಲ್ಲ. ಶ್ರೀನಿವಾಸನು ಇದರ ಬಗ್ಗೆ ಏನು ವಿಚಾರ ತೆಗೆದು ಹೇಳಿದ್ದಿಲ್ಲ. ಅವಾಗಾದರೂ ಒಮ್ಮಿಂದೊಮ್ಮೆ ಬಂದ ಪ್ರಶ್ನಕ್ಕೆ ಸುಮ್ಮ ಕೊಡಬಾರ್ದು. ಧೈರ್ಯೇನ ವಚನಂ ಧರಣೀಂ ರಾಜವಲ್ಲಭ. ಆಕೆ ಧೈರ್ಯವಾಗಿ ಹೇಳಿದ್ರು. ಏನು ಬಾಲ್ಯದಲ್ಲೇನೆ ಶ್ರೇಷ್ಠವಾಗಿರತಕ್ಕಂಥ ಒಂದು ಕನ್ಯಾ ವಿವಾಹ ಆಗಿದ್ದಾನೆ. ಬಾಲ್ಯದಲ್ಲೇನೆ ತತ್ರಾಪತ್ಯಮನಾರೋಗ್ಯ. ಆ ಹೆಂಡತಿಯಲ್ಲಿ ಮಕ್ಕಳಾಗಿದ್ದನು. ಮಕ್ಕಳಾಗದೇ ಇದ್ದದ್ದನ್ನು ನೋಡಿ 2ನೇ ಲಗ್ನ ಆಯಿತು ಅಂತ ಬಂದಿದ್ದಾನೆ. ಅತ್ಯುತ್ತಮ ಸಂತಾನಕ್ಕಾಗಿ ಲಗ್ನವನ್ನು ಆಗೋದೇನು ತಪ್ಪಿದ್ದಿದ್ದಿಲ್ಲ. ದೋಷ ಇದು ಬಿಟ್ಟು ಬೇರೆ ಯಾವ ದೋಷಗಳು ಇಲ್ಲ. ಕುಲದಲ್ಲಿ, ಗೋತ್ರದಲ್ಲಿ, ರೂಪದಲ್ಲಿ, ಲಾವಣ್ಯದೊಳಗೆ, ಆರೋಗ್ಯದಲ್ಲಿ ಯಾವ ದೋಷ ಇಲ್ಲ. ಇದು ಒಂದೇ, ಅಲ್ಲಿ ಮೊದಲೇ ಹೇಳ್ತೇನೆ ಮಕ್ಕಳಾಗಿಲ್ಲ ಅಂತ ವಿದ್ಯೆ ಶ್ರೀನಿವಾಸೇವರ. ಇದೆಲ್ಲ ಕೇಳಿ ಹೀಗ ಭಾಳ ಸಂತೋಷ ಅಂತ ಹೇಳಿ ಮುಕುಲಾನವ ಸಾಪುತ್ರಂ ಸಂಧಿದೇಶಾಥ ನಪಾವಾಹನೇನ ಪೋತ್ತಮ. ಅವಾಗ ಮಗ್ಳಿಗೆ ತಮ್ಮ ಕೂತಿದ್ದ ಪದ್ಮಾವತಮ್ಮ ವಸುದಾನ.
ಧರಣಿದೇವಿ ಮಗ ನಿಮ್ಮ ಅಪ್ಪನ ಕರ್ಕೊಂಡು ಬಾ ಹೋಗು. ಅವಾಗ ಹರ್ಷಾದಂತ ಪ್ರವಯೋ ಏಕಾಂತಿ ರಾಜಶಾದ್ಗೂನ ವಿಧಂ ವಚನಮಬ್ರವೀತ. ಧರಣಿದೇವಿ ಮೊದಲು ತನ್ನ ಗಂಡರಿಗೆಲ್ಲ ಒಳಗೆ ಸುದ್ದಿ ಹೇಳಿದ್ರು, ಆಮೇಲೆ ಕರ್ಕೊಂಡು ಬಂದರು. ಅಲ್ಲೇ ಶುರುವಾಗಬಾರ್ದು ಯಾರು ಈಗ ನಾನು ಕೇಳಿದ ಇವನು ಹೆಂಗೆ ಬಂದರು ಅಂತ ಹಿಂಗೆ ಶುರುವಾಗ್ತಾರೆ. ಅದರಿಂದ ಧರಣಿದೇವಿ ಏಕಾಂತದ ಒಳಗೆ ತನ್ನ ಗಂಡರಿಗೆಲ್ಲ ವಿಚಾರವನ್ನು ಹೇಳ್ತಾಳೆ ಎಂಬುವಂಥ ಮಾತನ್ನು ಹೇಳಿ ಇವತ್ತು ಮುಗಿಸ್ತೇವೆ. ಮುಂದಿನ ಕಥಾಭಾಗ ನಾಳೆ ಹೇಳ್ತೇವೆ. ಶ್ರೀಕೃಷ್ಣ.